ನಾಡುವಾಗ ದುರ್ಯೋಧನನ ಮುಖವೂ ಕಪ್ಪಾಗತೊಡಗಿತು. ಕೇಶವನು ಪ್ರೀತನ ಮಕ್ಕಳ ಬಳಿಗೆ ಹೋಗಿದ್ದಾನೆ. ಅವನ ಧ್ವನಿಯು ವಿಷದಿಂದ ತೊಟ್ಟಿತ್ತು. ಕೋಪದಿಂದ ತುಂಬಿದ ಅವನು ಖಂಡಿತವಾಗಿಯೂ ಪಾಂಡವರನ್ನು ಕೆರಳಿಸುತ್ತಾನೆ. ಕುರುಗಳು ಮತ್ತು ಪಾಂಡವರ ನಡುವಿನ ಯುದ್ಧವು ಅನಿವಾರ್ಯವಾಗಿದೆ ಮತ್ತು ವಾಸುದೇವನು ಅದ ಕೇಂದ್ರಬಿಂದುವಾಗಿರುತ್ತಾನೆ ಎಂದು ಅವನಿಗೆ ತಿಳಿದಿತ್ತು. ಭೀಮಸೇನ ಮತ್ತು ಅರ್ಜುನನು ಈಗಾಗಲೇ ತಮ್ಮ ಚಿಕ್ಕಪ್ಪನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದನು. ಆದರೆ ಯುಧಿಷ್ಠಿರನು ತನ್ನ ಸಹೋದರನ ಪ್ರಭಾವಕ್ಕೆ ಒಳಗಾಗಿದ್ದನು. ತಾನು ಮತ್ತು ತನ್ನ ಸಹೋದರರು ಹಿಂದೆ ಪಾಂಡವರನ್ನು ಹಿಂಸಿಸಿದ್ದನ್ನು ನೆನಪಿಸಿಕೊಂಡ. ದುರ್ಯೋಧನನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಇದಕ್ಕೂ ಮೊದಲು ಅವನು ಉಗುಳಿದನು, ಯುಧಿಷ್ಠಿರ ಮತ್ತು ಅವನ ಎಲ್ಲಾ ಸಹೋದರರು ನನ್ನಿಂದ ಕಿರುಕುಳಕ್ಕೊಳಗಾಗಿದ್ದರು. ನಾನು ಯಾರ ವಿರುದ್ಧ ಯುದ್ಧವನ್ನು ನಡೆಸಿದ್ದೆನೋ ಆ ವಿರಾಟ ಮತ್ತು ದ್ರುಪದರು ಈಗ ಯುಧಿಷ್ಠಿರನ ಸೈನ್ಯದ ನಾಯಕರಾಗಿದ್ದಾರೆ. ಮುಂಬರುವ ಯುದ್ಧವು ಭೀಕರ ಮತ್ತು ಭಯಾನಕವಾಗಿರುತ್ತದೆ ಎಂದು ಅವನಿಗೆ ತಿಳಿದಿತ್ತು. ತಂಪಾದ ನಗುವಿನೊಂದಿಗೆ ದುರ್ಯೋಧನನು ಕರ್ಣ, ದುಶ್ಯಾಸನ ಮತ್ತು ಶಕುನಿಯನ್ನು ಯುದ್ಧಕ್ಕೆ ಸಿದ್ಧರಾಗುವಂತೆ ಆದೇಶಿಸಿದನು. ಮುಖಾಮುಖಿಯಾಗಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿ ಎಂದು ಅವನು ಆದೇಶಿಸಿದನು. ರಾಜರು ಶತ್ರುಗಳಿಂದ ರಕ್ಷಿಸಲ್ಪಟ್ಟ ವಿಶಾಲವಾದ ಶಿಬಿರಗಳೊಂದಿಗೆ ನೀರು ಮತ್ತು ಇಂಧನದ ಬಳಿ ಮತ್ತು ಅಡೆತಡೆಯಿಲ್ಲದ ಸಂವಹನ ಮಾರ್ಗಗಳೊಂದಿಗೆ ಕುರುಕ್ಷೇತ್ರದಲ್ಲಿ ತಮ್ಮ ಡೇರೆಗಳನ್ನು ನೂರಾರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿಡಲಿ. ಅವನು ತನ್ನ ಮಿತ್ರ ರಾಷ್ಟ್ರಗಳ ಪ್ರಯಾಣಕ್ಕೆ ಕುರು ನಗರದಿಂದ ಶಿಬಿರದವರೆಗಿನ ರಸ್ತೆಯನ್ನು ಸಮತಟ್ಟಾಗಿಸಲು ಆದೇಶಿಸಿದರು. ದುರ್ಯೋಧನನ ಮಾತುಗಳು ಆ ಸ್ಥಾನದಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಅವನ ಸಲಹೆಗಾರರು ಸಮ್ಮತಿಯಿಂದ ತಲೆಯಾಡಿಸಿದರು. ಹಾಗಿರಲಿ, ಅವರು ಹೇಳಿದರು. ಅವರ ಧ್ವನಿಗಳು ದೃಢವಾಗಿದ್ದವು ಮತ್ತು ದೃಢವಾಗಿದ್ದವು. ಮರುದಿನ ಭರವಸೆಯಿಂದ ಬೆಳಗಿತ್ತು. ಉನ್ನತ ಆತ್ಮದ ಯೋಧರು ತಮ್ಮ ರಾಜನ ಆದೇಶಗಳನ್ನು ಪೂರೈಸಲು ಹೊರಟರು. ಅವರು ತಮ್ಮ ದುಬಾರಿ ಆಸನಗಳಿಂದ ಎದ್ದು ತಮ್ಮ ಗದೆಯಂತಹ ತೋಳುಗಳು, ಚಿನ್ನದ ಕಡಗಗಳು ಮತ್ತು ಪರಿಮಳಯುಕ್ತ ಅಂಟುಗಳಿಂದ ಹೊಳೆಯುತ್ತಿದ್ದವು. ಕಮಲದಂತಹ ಕೈಗಳಿಂದ ಅವರು ತಮ್ಮ ಶಿರಸ್ತ್ರಾಣಗಳು, ಕೆಳ ಮತ್ತು ಮೇಲಿನ ಉಡುಪುಗಳು ಮತ್ತು ವೈವಿಧ್ಯಮಯ ಆಭರಣಗಳನ್ನು ಧರಿಸಿದ್ದರು. ಅಗ್ರಗಣ್ಯ ಕಾರು ಯೋಧರು ತಮ್ಮ ಕಾರುಗಳ ಸಜ್ಜುಗೊಳಿಸುವಿಕೆಯನ್ನು ಮೇಲ್ವಿಚಾರಣೆ ಮಾಡಿದರು. ಆದರೆ ಕುದುರೆ ಅನ್ನು ತಿಳಿದವರು ತಮ್ಮ ಕುದುರೆಗಳನ್ನು ಬಳಸಿದರು. ಆನೆಗಳನ್ನು ತಿಳಿದವರು ಈ ಬೃಹತ್ ಪ್ರಾಣಿಗಳನ್ನು ಯುದ್ಧಕ್ಕೆ ಸಜ್ಜುಗೊಳಿಸಲು ಪ್ರಾರಂಭಿಸಿದರು. ಯೋಧರು ಸುಂದರವಾದ ಚಿನ್ನದ ನಿರ್ಮಿತ ರಕ್ಷಾಕವಚ ಮತ್ತು ವೈವಿಧ್ಯಮಯ ಶಸ್ತ್ರಾಸ್ತ್ರಗಳಿಂದ ತಮ್ಮನ್ನು ತಾವು ಸಜ್ಜುಗೊಳಿಸಿಕೊಂಡಾಗ ಲಕ್ಷಾಂತರ ಸಂತೋಷದಿಂದ ತುಂಬಿದ ದುರ್ಯೋಧನನ ನಗರವು ಹಬ್ಬದ ನೋಟವನ್ನು ಪಡೆದುಕೊಂಡಿತು. ಕೂಗಾದ ದಾನಿಯು ಚಂದನ ನೋಟದಲ್ಲಿ ಸಮುದ್ರದಂತೆ ಕಾಣುತ್ತಿತ್ತು. ರಾಜರ ಗುಂಪಿನ ನಡುವೆ ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾದ ಯುಧಿಷ್ಠಿರನು ತನ್ನ ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಸಲಹೆಗಾರನಾದ ಕೃಷ್ಣನ ಕಡೆಗೆ ತಿರುಗಿದನು. ಕೃಷ್ಣ ಎಂದು ಹೇಳಿದನು, ದುರ್ಯೋಧನನು ಹೇಳಿದ ಮಾತುಗಳ ಬಗ್ಗೆ ನಾನು ಆಳವಾಗಿ ಯೋಚಿಸುತ್ತಿದ್ದೇನೆ. ಆತನು ನಮ್ಮ ಮೇಲೆ ಹೇಡಿಗಳೆಂದು ಆರೋಪ ಮಾಡಿದ್ದಾನೆ ಮತ್ತು ವಿವೇಕ ಅಥವಾ ಬುದ್ಧಿವಂತಿಕೆಯನ್ನು ಕೇಳಲು ನಿರಾಕರಿಸಿದ್ದಾನೆ. ಆತನ ಹೃದಯವು ದ್ವೇಷ ಮತ್ತು ವಂಚನೆಯಿಂದ ತುಂಬಿದೆ. ಈ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು? ನಾವು ನಮ್ಮ ಕರ್ತವ್ಯವನ್ನು ಹೇಗೆ ಪೂರೈಸಬಹುದು ಮತ್ತು ನಮ್ಮ ಜನರನ್ನು ಹೇಗೆ ರಕ್ಷಿಸಬಹುದು? ಗುಡುಗಿನಂತೆ ಆಳವಾದ ಧ್ವನಿಯನ್ನು ಕೊಂದಿದ್ದ ಕೃಷ್ಣನು ದುರ್ಯೋಧನನ ಮಾತುಗಳು ಎಲೆಗಳ ಗುಡುಗುಗಳಂತೆ ಖಾಲಿ ಮತ್ತು ಸಾರರಹಿತ. ಅವನಿಗೆ ಬುದ್ಧಿವಂತಿಕೆ ಅಥವಾ ಸದ್ಗುಣವನ್ನು ಕೇಳುವ ಉದ್ದೇಶವಿಲ್ಲ. ಅವನ ಹೃದಯವು ದುರಾಶೆ ಮತ್ತು ಮಹತ್ವಾಕಾಂಕ್ಷೆಯಿಂದ ಮುಳುಗಿದೆ. ಅವನು ತನ್ನ ದುಷ್ಟ ಆಸೆಗಳನ್ನು ಉತ್ತೇಜಿಸುವ ಕರ್ಣ ಮತ್ತು ಶಕುನಿಯನ್ನು ಅವಲಂಬಿಸಿದ್ದಾನೆ. ಅವರ ಸಲಹೆಯು ಅವರ ಸ್ವಂತ ಪಕ್ಷಪಾತ ಮತ್ತು ಪೂರ್ವಾಗ್ರಹಗಳಿಂದ ಮಸುಕಾಗಿದೆ ಎಂದು ಉತ್ತರಿಸಿದನು. ಯುಧಿಷ್ಠಿರನು ಕೃಷ್ಣನನ್ನು ದುಃಖ ಮತ್ತು ದೃಢನಿಶ್ಚಯದ ಮಿಶ್ರಣದಿಂದ ನೋಡಿದನು.
ಕೃಷ್ಣ ಅವನು ಹೇಳಿದನು, ನನ್ನ ತಾಯಿ ಕುಂತಿ ಮತ್ತು ನಮ್ಮ ಬುದ್ಧಿವಂತ ಸಲಹೆಗಾರನಾದ ವಿದುರರ ಮಾತುಗಳನ್ನು ನಾನು ಕೇಳಿದ್ದೇನೆ. ಅವರು ನಮ್ಮ ತತ್ವಗಳನ್ನು ಅಥವಾ ಮೌಲ್ಯಗಳನ್ನು ತ್ಯಜಿಸಲು ನಮಗೆ ಎಂದಿಗೂ ಸಲಹೆ ನೀಡುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ಈ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬಹುದು? ನಾವು ಸುಮ್ಮನೆ ಕುಳಿತು ದುರ್ಯೋಧನನ ದುಷ್ಟತನವು ಮೇಲುಗೈ ಸಾಧಿಸಲು ಬಿಡುವುದಿಲ್ಲ. ಕೃಷ್ಣನು ತಲೆಯಾಡಿಸಿದನು. ಯುದ್ಧದ ಸಮಯ ಬಂದಿದೆ ಎಂದು ಹೇಳಿದನು. ನಮ್ಮ ಮೌಲ್ಯಗಳು ಮತ್ತು ತತ್ವಗಳನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುವವರ ಅಭಿಪ್ರಾಯಗಳಿಂದ ನಾವು ವಿಚಲಿತರಾಗಬಾರದು. ಉಗ್ರ ಬಿರುಗಾಳಿಗಳ ವಿರುದ್ಧ ಪರ್ವತವು ದೃಢವಾಗಿ ನಿಂತಿರುವಂತೆಯೇ ನಾವು ದೃಢವಾಗಿ ನಿಲ್ಲಬೇಕು. ನಮ್ಮ ಕರ್ತವ್ಯವು ಸ್ಪಷ್ಟವಾಗಿ ನಾವು ದುಷ್ಟ ಶಕ್ತಿಗಳ ವಿರುದ್ಧ ನಮ್ಮನ್ನು ಮತ್ತು ನಮ್ಮ ಜನರನ್ನು ರಕ್ಷಿಸಿಕೊಳ್ಳಬೇಕು. ಕೃಷ್ಣನು ಮಾತನಾಡುತ್ತಿದ್ದಂತೆ ಪಾಂಡವರ ಸೈನ್ಯದಲ್ಲಿ ದೊಡ್ಡ ಗದ್ದಲ ಉಂಟಾಯಿತು. ಸೈನಿಕರು ಹರ್ಷೋದ್ಗಾರ ಮಾಡಿದರು ಮತ್ತು ಯುದ್ಧಕ್ಕೆ ಸಿದ್ಧರಾದರು. ಅವರ ಹೃದಯಗಳು ಸಂತೋಷ ಮತ್ತು ದೃಢ ನಿಶ್ಚಯದಿಂದ ತುಂಬಿದವು. ಆದರೆ ಯುಧಿಷ್ಠಿರನ ಅಭಿವ್ಯಕ್ತಿ ಅವರು ಮುಂಬರುವ ವಧೆಯನ್ನು ನೋಡುತ್ತಿರುವಾಗ ಮಂದವಾಯಿತು. ಕೃಷ್ಣ ಭಾವೋದ್ರೇಕದಿಂದ ನಡುಗುತ್ತಿರುವ ಅವರ ಧ್ವನಿಯಲ್ಲಿ ಅವರು ಹೇಳಿದರು, ನಾವು ದೊಡ್ಡ ವಿಪತ್ತಿಗೆ ಎಳೆಯಲ್ಪಡುತ್ತಿದ್ದೇವೆ ಎಂದು ನಾನು ಹೆದರುತ್ತೇನೆ. ನಾವು ಈಗಾಗಲೇ ತುಂಬಾ ಅನುಭವಿಸುತ್ತಿದ್ದೇವೆ. ಈಗ ನಾವು ಇನ್ನೂ ಹೆಚ್ಚಿನ ಕಷ್ಟ ಮತ್ತು ನಷ್ಟವನ್ನು ಎದುರಿಸಬೇಕೇ? ಯುಧಿಷ್ಠಿರನ ಸಹೋದರ ಅರ್ಜುನನು ಅವನ ಅನುಮಾನಗಳನ್ನು ಶಮನಗೊಳಿಸಲು ಮುಂದೆ ಬಂದನು. ಕೃಷ್ಣನು ಸತ್ಯವನ್ನು ಹೇಳಿದ್ದಾನೆ ಎಂದು ಹೇಳಿದನು. ನಾವು ಈಗ ಹಿಂದಿರುಗಲು ಸಾಧ್ಯವಿಲ್ಲ. ನಮ್ಮ ಕರ್ತವ್ಯವು ಸ್ಪಷ್ಟವಾಗಿದೆ. ನಾವು ನ್ಯಾಯ ಮತ್ತು ನ್ಯಾಯಕ್ಕಾಗಿ ಹೋರಾಡಬೇಕು. ಯಾವುದೇ ಬೆಲೆ ತೆತ್ತವುವಾತಿ ಬೀಳುತ್ತಿದ್ದಂತೆ ಪಾಂಡವರ ಸೈನ್ಯವು ಪ್ರಕ್ಷುಬ್ಧ ನಿದ್ರೆಗಾಗಿ ನೆಲೆಸಿತು. ಅವರ ಹೃದಯಗಳು ನಿರೀಕ್ಷೆ ಮತ್ತು ಆತಂಕದಿಂದ ತುಂಬಿದವು. ನಾಳೆ ದೊಡ್ಡ ಯುದ್ಧವನ್ನು ತರಲಿದೆ ಎಂದು ಅವರಿಗೆ ತಿಳಿದಿತ್ತು ಮತ್ತು ಅವರು ಮುಂದಿನ ಸವಾಲುಗಳನ್ನು ಎದುರಿಸಲು ತಮ್ಮನ್ನು ತಾವು ಸಜ್ಜುಗೊಳಿಸಿಕೊಂಡರು. ಮರುದಿನ ಬೆಳಗ್ಗೆ ಯುಧಿಷ್ಠಿರನು ಸೈನ್ಯವನ್ನು ಯುದ್ಧದ ಶ್ರೇಣಿಯಲ್ಲಿ ನಿಲ್ಲುವಂತೆ ಆದೇಶಿಸಿದನು. ಪಾಂಡವ ಸೈನ್ಯವು ತಮ್ಮ ಶತ್ರುಗಳನ್ನು ಎದುರಿಸಲು ಸಿದ್ಧವಾಗುತ್ತಿದ್ದಂತೆ ದ್ರಮ್ಗಳು ಮತ್ತು ತುತ್ತೂರಿಗಳ ಶಬ್ದವು ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಕೃಷ್ಣನು ಅವರ ನಡುವೆ ಎತ್ತರವಾಗಿ ನಿಂತನು. ರಾತ್ರಿ ಕಳೆದು ಹೋಗುತ್ತಿದ್ದಂತೆ ರಾಜ ದುರ್ಯೋಧನನು ಯುದ್ಧಭೂಮಿಯಲ್ಲಿ ತನ್ನ ದೊಡ್ಡ ಸೈನ್ಯವನ್ನು ಪರಿಶೀಲಿಸುತ್ತಿದ್ದನು. ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಯೋಜನೆ ಇತ್ತು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವ ಸಮಯವಾಗಿತ್ತು. ರಾಜನು ತನ್ನ 11 ಅಕ್ಷೋಹಿಣಿಯರ ಸೈನ್ಯವನ್ನು ಆಯಾ ವಿಭಾಗಗಳಿಗೆ ವಿತರಿಸಲು ಪ್ರಾರಂಭಿಸಿದಾಗ ವೈಶಂಪಾಯನನು ಬಹಳ ಆಸಕ್ತಿಯಿಂದ ನೋಡುತ್ತಿದ್ದನು. ದುರ್ಯೋಧನನ ಸೈನಿಕರು ತಮ್ಮನ್ನು ತಾವು 3 ವರ್ಗಗಳಲ್ಲಿ ವಿಂಗಡಿಸಿಕೊಂಡಾಗ ಸೂರ್ಯನು ಭೂಮಿಯ ಮೇಲೆ ಬೀಳುತ್ತನಹ ಉನ್ನತ, ಮಧ್ಯಮ ಮತ್ತು ಕೀಳು ರಾಜನ ಕಾರ್ಯತಂತ್ರವು ಸ್ಪಷ್ಟವಾಗಿತ್ತು. ಅವನು ತನ್ನ ಅತ್ಯಂತ ನುರಿತ ಯೋಧರನ್ನು ಯಾನ್ನಲ್ಲಿ ಮಧ್ಯದಲ್ಲಿ ತನ್ನ ಅನುಭವಿ ಹೋರಾಟಗಾರರನ್ನು ಮತ್ತು ಹಿಂಭಾಗದಲ್ಲಿ ತನ್ನ ಕಚ್ಚಾ ಸೈನಿಕರನ್ನು ಇರಿಸುತ್ತಾನೆ. ಸೈನ್ಯವು ರೂಪುಗೊಳ್ಳುತ್ತಿದ್ದಂತೆ ಪ್ರದರ್ಶನಕ್ಕಿದ್ದ ವಿವಿಧ ಶಸ್ತ್ರಾಸ್ತ್ರಗಳು ಮತ್ತು ರಕ್ಷಾಕವಚಗಳನ್ನು ನೋಡಿ ವೈಶಂಪಾಯನನು ಆಶ್ಚರ್ಯಚಕಿತನಾದನು. ಪ್ರತಿ ಯೋಧನ ಬಳಿ ಯುದ್ಧಕ್ಕೆ ಒಂದು ನಿರ್ದಿಷ್ಟ ಸಾಧನಗಳಿದ್ದವು. ಕೆಲವರು ಉದ್ದನೆಯ ಈಟಿಗಳನ್ನು ಹೊತ್ತುಕೊಂಡಿದ್ದರೆ ಇತರರು ಸಣ್ಣ ಮೊನಚಾದ ಹಲಗೆಗಳು ಅಥವಾ ಮುಳ್ಳಿನ ಜಾರಲಿನ್ಗಳನ್ನು ಹೊಂದಿದ್ದರು. ಸೈನಿಕರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಾಗ ಉಕ್ಕಿನ ಕೂಗು, ಚರ್ಮದ ಬಿರುಕುಗಳು ಮತ್ತು ಬಟ್ಟೆಯ ರಸ್ತಲಿನ್ಗಳಿಂದ ಗಾಳಿಯು ತುಂಬಿತ್ತು. ಚಿನ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಕೌರವರ ಲಾಂಛನದಿಂದ ಅಲಂಕರಿಸಲ್ಪಟ್ಟ ರಾಜನ ಕಾರುಗಳು ಸೇನೆಯ ಮುಂಚೂಣಿಯಲ್ಲಿ ಹೆಮ್ಮೆಯಿಂದ ನಿಂತವು. ಪ್ರತಿಯೊಂದು ವಾಹನವೂ ಎಂಜಿನಿಯರಿಂದ ಅದ್ಭುತವಾಗಿತ್ತು. ಯುದ್ಧದಲ್ಲಿ ಉಂಟಾಗುವ ಯಾವುದೇ ಹಾನಿಯನ್ನು ಸರಿಪಡಿಸಲು ಮರ ಮತ್ತು ಹಲಗೆಗಳನ್ನು ಅಳವಡಿಸಲಾಗಿತ್ತು. ಚಾಲಕರು ತಮ್ಮದೇ ಆದ ಕೌಶಲ್ಯವುಳ್ಳ ಯೋಧರನ್ನು ಅವರ ಶೌರ್ಯ ಮತ್ತು ಪರಿಣತಿಗಾಗಿ ಆಯ್ಕೆ ಮಾಡಲಾಯಿತು. ವೈಶಂಪಾಯನನು ನೋಡುತ್ತಿದ್ದಂತೆ ಆನೆಗಳು ಹಿಂಭಾಗದಿಂದ ಹೊರಬಂದವು.
ಅವುಗಳ ಬೃಹತ್ ದೇಹಗಳು ಇಬ್ಬನಿ ಚುಂಬಿಸಿದ ಚರ್ಮದಿಂದ ಹೊಳೆಯುತ್ತಿದ್ದವು ಮತ್ತು ಸಾಲು ಸಾಲು ಗಂಟೆಗಳು ಮತ್ತು ಮುತ್ತುಗಳಿಂದ ಅಲಂಕರಿಸಲ್ಪಟ್ಟವು. 7 ಧೈರ್ಯಶಾಲಿ ಯೋಧರು ಪ್ರತಿ ಪ್ರಾಣಿಯ ಮೇಲೆ ಸವಾರಿ ಮಾಡಿದರು, ಹಲ್ಲುಗಳಿಗೆ ಶಸ್ತ್ರಸಜ್ಜಿತರಾಗಿದ್ದರು ಮತ್ತು ಒಂದು ಕ್ಷಣದ ಗಮನಕ್ಕೆ ಯುದ್ಧಕ್ಕೆ ಸಿದ್ಧರಾಗಿದ್ದರು. ಆ ಕುದುರೆಗಳೂ ಸಹ ಆಕರ್ಷಕ ದೃಶ್ಯಗಳಾಗಿದ್ದವು. ಅವುಗಳಲ್ಲಿ 100 ಮತ್ತು 1000 ಅಂಚೆ ಉಡುಪುಗಳನ್ನು ಧರಿಸಿದ ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ನುರಿತ ಸೈನಿಕರು ಸವಾರಿ ಮಾಡುತ್ತಿದ್ದರು. ಪ್ರತಿ ಕುದುರೆಯೂ ಉತ್ತಮ ತರಬೇತಿ ಪಡೆದಿತ್ತು, ತನ್ನ ಸವಾರನಿಗೆ ವಿಧೇಯತೆಯನ್ನು ಹೊಂದಿತ್ತು ಮತ್ತು ತನ್ನ ಮುಂಭಾಗದಿಂದ ನೆಲವನ್ನು ಸ್ಕ್ರಾಚ್ ಮಾಡುವ ಅಭ್ಯಾಸದಿಂದ ಮುಕ್ತವಾಗಿತ್ತು. ತನ್ನ ನಂತರ ಅಲ್ಲಿ ಪದಾತಿಗಳು ಇದ್ದರು, ಲೆಕ್ಕವಿಲ್ಲದಷ್ಟು 1000 ಸೈನಿಕರು, ಪ್ರತಿಯೊಬ್ಬರೂ ನಿರ್ದಿಷ್ಟ ಶಸ್ತ್ರಾಸ್ತ್ರಗಳು ಮತ್ತು ರಕ್ಷಾಕವಚಗಳೊಂದಿಗೆ ಶಸ್ತ್ರಸಜ್ಜಿತರಾಗಿದ್ದರು. ಅವರು ಗಮನದಲ್ಲಿದ್ದರು. ಅವರು ರಾಜನ ಮೇಲೆ ಕಣ್ಣಿಟ್ಟರು. ಅವನು ತನ್ನ ಸೈನ್ಯವನ್ನು ಸಮೀಕ್ಷೆ ಮಾಡುತ್ತಿದ್ದಾಗ ದುರ್ಯೋಧನನು ತನ್ನ ಸೈನಿಕರನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ್ದನು. ತನ್ನ ಸೈನ್ಯವನ್ನು ಮುನ್ನಡೆಸಲು ಅತ್ಯಂತ ಧೈರ್ಯಶಾಲಿ ಮತ್ತು ಅತ್ಯಂತ ನುರಿತವರನ್ನು ಮಾತ್ರ ಆಯ್ಕೆ ಮಾಡಿದರು ಎಂಬುದು ಸ್ಪಷ್ಟವಾಗಿತ್ತು. ಕೌರವ ರಾಜನ ಕಾರ್ಯತಂತ್ರವು ಕೇವಲ ಸಂಖ್ಯೆಗಳ ಕುರಿತಾಗಿರಲಿಲ್ಲ, ಅದು ಸಂಘಟನೆ ಮತ್ತು ಶಿಸ್ತಿನ ಕುರಿತಾಗಿತ್ತು. ಅವನು ತನ್ನ ಸೈನ್ಯವನ್ನು ಸಣ್ಣ ಘಟಕಗಳಾಗಿ ವಿಂಗಡಿಸಿದನು. ಸೇನರು, ಪ್ರಿತಾನರು ಮತ್ತು ವಾಹಿನಿಗಳು ಪ್ರತಿಯೊಂದೂ ತನ್ನದೇ ಆದ ನಾಯಕ ಮತ್ತು ಮುಂದಿನ ಯುದ್ಧದಲ್ಲಿ ಆಡಲು ನಿರ್ದಿಷ್ಟ ಪಾತ್ರವನ್ನು ಹೊಂದಿದ್ದವು. ಮತ್ತು ಈ ಯಂತ್ರದ ಹೃದಯ ಭಾಗದಲ್ಲಿ ಸ್ವತಃ ದುರ್ಯೋಧನನಾಗಿದ್ದನು. ತನ್ನ ಕರಕುಶಲತೆಯನ್ನು ಪರಿಪೂರ್ಣಗೊಳಿಸಲು ವರ್ಷಗಳ ಕಾಲ ಕಳೆದ ಪ್ರಬಲ ಶಸ್ತ್ರಸಜ್ಜಿತ ರಾಜಯುದ್ಧದ ಮುನ್ನಾದಿನದಂದು ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ದುರ್ಯೋಧನನು ತನ್ನ ಅತ್ಯಂತ ವಿಶ್ವಾಸಾರ್ಹ ಸೇನಾಧಿಪತಿಗಳಾದ ಕೃಪಾದ್ರೋಣ ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಈ ರೋಮಾಂಚಕ ದೃಶ್ಯದ ಮಧ್ಯೆ ಧೃತರಾಷ್ಟ್ರನ ಮಗ ದುರ್ಯೋಧನನು ತನ್ನ ಅಜ್ಜ ಮತ್ತು ಪೂಜ್ಯ ನಾಯಕನಾದ ಭೀಷ್ಮನ ಮುಂದೆ ನಿಂತನು. ಕೈಗಳನ್ನು ಜೋಡಿಸಿ ಮತ್ತು ಅವನ ಮುಖದ ಮೇಲೆ ದೃಢವಾದ ನೋಟವನ್ನು ಹೊಂದಿದ್ದ ದುರ್ಯೋಧನನು ಭೀಷ್ಮನನ್ನು ಯುರೈವಗಳಿಂದ ಪ್ರತಿಧ್ವನಿಸುವ ಪದಗಳಿಂದ ಸಂಬೋಧಿಸಿದನು. ಅಜ್ಜಿ, ಅವನು ಹೇಳಿದ ಸೇನಾಧಿಪತಿ ಇಲ್ಲದಿದ್ದರೆ ಅತ್ಯಂತ ಶಕ್ತಿಶಾಲಿ ಸೈನ್ಯವೂ ಸಹ ಸುಲಭವಾಗಿ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಇರುವೆಗಳ ಗುಂಪಿನಂತಿದೆ. ಇಬ್ಬರು ವ್ಯಕ್ತಿಗಳ ಬುದ್ಧಿವಂತಿಕೆಯು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಮತ್ತು ವಿವಿಧ ಸೇನಾಧಿಪತಿಗಳು ಪರಸ್ಪರರ ಪರಾಕ್ರಮದ ಬಗ್ಗೆ ಅಸೂಯೆ ಹೊಂದಿದ್ದಾರೆ. ಬ್ರಾಹ್ಮಣರು ತಮ್ಮ ಬುದ್ಧಿವಂತ ನಾಯಕರ ನೇತೃತ್ವದಲ್ಲಿ ಹೈಹಯ ಕುಲದ ಪ್ರಬಲ ಕ್ಷತ್ರಿಯರ ವಿರುದ್ಧ ಹೋರಾಡಿದ ಪ್ರಾಚೀನ ಕಥೆಯನ್ನು ನಾವು ಕೇಳಿದ್ದೇವೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕ್ಷತ್ರಿಯರು ವಿಜಯಶಾಲಿಯಾಗಿ ಹೊರಹೊಮ್ಮಿದರು, ಏಕೆಂದರೆ ಅವರು ಒಂದೇ ಸೇನಾಧಿಪತಿಯ ಅಡಿಯಲ್ಲಿ ಒಗ್ಗೂಡಿದರು. ಆದರೆ ಬ್ರಾಹ್ಮಣರು ವಿಭಜನೆಗೊಂಡರು ಮತ್ತು ಅವರ ವೈಯಕ್ತಿಕ ತಿಳುವಳಿಕೆಗೆ ಅನುಗುಣವಾಗಿ ವರ್ತಿಸಿದರು. ಭೀಷ್ಮನು ಶ್ರದ್ಧೆಯಿಂದ ಆಲಿಸಿದನು. ಆತನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ದುರ್ಯೋಧನನು ಒಪ್ಪಿಕೊಂಡನು. ಬ್ರಾಹ್ಮಣರು ತಮ್ಮ ನಾಯಕರಲ್ಲಿ ಒಬ್ಬರನ್ನು ತಮ್ಮ ನಾಯಕನನ್ನಾಗಿ ನೇಮಿಸಿದಾಗ ಅವರು ಕ್ಷತ್ರಿಯರನ್ನು ಸೋಲಿಸುವಲ್ಲಿ ಯಶಸ್ವಿಯಾದರು ಎಂದು ನಾವು ಕೇಳಿದ್ದೇವೆ. ಹೀಗಾಗಿ ಯುದ್ಧದಲ್ಲಿ ವಿಜಯ ಪಡೆಯಲು ನುರಿತ ಮತ್ತು ಧೈರ್ಯಶಾಲಿ ಸೇನಾಧಿಪತಿಯು ಅತ್ಯಗತ್ಯರೆಂಬುದು ಸ್ಪಷ್ಟವಾಗಿದೆ. ದುರ್ಯೋಧನನು ಮಾತನಾಡುತ್ತಿದ್ದಾಗ ಅವನ ಮಾತುಗಳು ಆಳವಾದ ಹಂಬಲ ಮತ್ತು ಭಕ್ತಿಯ ಭಾವದಿಂದ ತುಂಬಿದವು. ಅವನು ಅಚಲವಾದ ನಂಬಿಕೆಯಿಂದ ಭೀಷ್ಮನನ್ನು ದಿಟ್ಟಿಸಿ ನೋಡಿದನು. ನಮಗೆ ನೀನೇ ಬೇಕು ಅಜ್ಜಿ, ನೀನು ಸ್ವತಃ ಉಸನನಿಗೆ ಸಮಾನ ಬುದ್ಧಿವಂತ ಮತ್ತು ನ್ಯಾಯವಂತ. ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ, ನಮ್ಮ ಸೇನಾಧಿಪತಿಯಾಗಿರಿ. ದುರ್ಯೋಧನನ ಮಾತುಗಳು ಸಮತೋಲನದಲ್ಲಿ ತೂಗಾಡುತ್ತಿರುವಾಗ ಗಾಳಿಯು ನಿರೀಕ್ಷೆಯಿಂದ ಭಾರವಾಗಿತ್ತು. ಆದಾಗ್ಯೂ ಭೀಷ್ಮನು ಪ್ರತಿಕ್ರಿಯಿಸುವ ಮೊದಲು
ಒಂದು ಕ್ಷಣ ಹಿಂಜರಿಯುತ್ತಿದ್ದನು. ಅವನ ಕಣ್ಣುಗಳು ಮಸುಕಾದವು ಮತ್ತು ಅವನ ಧ್ವನಿಯು ದುಃಖದ ಸುಳಿವನ್ನು ಪಡೆದುಕೊಂಡಿತು. ನನ್ನ ಪ್ರಿಯ ದುರ್ಯೋಧನ, ಅವನು ಹೇಳಿದನು, ನಾನು ನಿಮ್ಮ ಮತ್ತು ಪಾಂಡವರ ಒಳ್ಳೆಯದನ್ನು ಹುಡುಕುವ ನನ್ನ ಪ್ರತಿಜ್ಞೆಗೆ ಬದ್ಧನಾಗಿದ್ದೇನೆ ಮತ್ತು ನನಗೆ ಸಮಾನನಾಗಿ ನಿಲ್ಲುವ ಒಬ್ಬ ಯೋಧನಿದ್ದಾನೆ ಎಂದು ನಾನು ಒಪ್ಪಿಕೊಳ್ಳಬೇಕು. ಕುಂತಿಯ ಮಗ ಅರ್ಜುನ, ಆದರೆ ಅವನು ನನ್ನೊಂದಿಗೆ ಬಹಿರಂಗವಾಗಿ ಹೋರಾಡುವುದಿಲ್ಲ ಎಂದು ನಾನು ಹೆದರುತ್ತೇನೆ. ಭೀಷ್ಮನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದಂತೆ ದೃಶ್ಯವು ಬದಲಾಯಿತು. ದುರ್ಯೋಧನನ ಮುಖವು ಕುಸಿಯಿತು ಮತ್ತು ಅವನ ಕಣ್ಣುಗಳು ದೃಢನಿಶ್ಚಯದಲ್ಲಿ ಸಂಕುಚಿತಗೊಂಡವು. ಭೀಷ್ಮನು ತನ್ನ ವಿರುದ್ಧ ಹೋರಾಡಿದರೆ ಅದು ಇತರ ಯುದ್ಧಗಳಿಗಿಂತ ಭಿನ್ನವಾಗಿರುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅಷ್ಟರಲ್ಲಿ ಸೂತನ ಮಗನಾದ ಕರ್ಣನು ನೆರಳಿನಿಂದ ಕೂಗಿದನು, ಗಂಧನ ಮಗನು ಬದುಕಿರುವವರೆಗೂ ನಾನು ಎಂದಿಗೂ ಹೋರಾಡುವುದಿಲ್ಲ ಎಂದು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ಸ್ಥಿರವಾಗಿ ಹೇಳಿದನು. ಭೀಷ್ಮನನ್ನು ಕೊಂದ ನಂತರ ನಾನು ಗಾಂಧಿವನ ಕ್ಷೇತ್ರ ರಕ್ಷಕನೊಂದಿಗೆ ಹೋರಾಡುತ್ತೇನೆ. ಆ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದಂತೆಯೇ ಆ ಕೂಟದಲ್ಲಿ ಇದ್ದಕ್ಕಿದ್ದಂತೆ ಒಂದು ನಿಶ್ಚೇಷ್ಟತೆ ಮೂಡಿತು. ಅದು ಕಾಲವೇ ಎಂಬಂತೆ ಭಾಸವಾಗುತ್ತಿತ್ತು. ಮುಂಬರುವ ಮಹಾಯುದ್ಧದ ಸಿದ್ಧತೆಗಳ ನಡುವೆ ರಾಜ ಜನಮೇಜಯನು ಕುರು ಸೈನ್ಯದ ಸೇನಾಧಿಪತಿಯಾಗಿ ಭೀಷ್ಮನ ನೇಮಕದ ಬಗ್ಗೆ ಕೇಳಿದಾಗ ತನ್ನ ಸಹೋದರರು ಮತ್ತು ಅವರ ಮಿತ್ರರ ಪ್ರತಿಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದನು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನು ಹೇಳಿದ್ದನ್ನು ವಿವರಿಸಲು ಅವನು ಬುದ್ಧಿವಂತ ಋಷಿಯಾದ ವೈಶಂಪಾಯನನನ್ನು ಕೇಳಿದನು. ಯುಧಿಷ್ಠಿರನು ತನ್ನ ಮಹಾನ್ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯಿಂದ ವಾಸುದೇವ ಕೃಷ್ಣ ಸೇರಿದಂತೆ ತನ್ನ ಎಲ್ಲಾ ಸಹೋದರರನ್ನು ಮತ್ತು ಅವರ ವಿಶ್ವಾಸಾರ್ಹ ಮಿತ್ರರನ್ನು ಹೇಗೆ ಕರೆದನು ಎಂಬುದನ್ನು ವಿವರಿಸುವ ಮೂಲಕ ವೈಶಂಪಾಯನನು ಪ್ರಾರಂಭಿಸಿದನು. ಅವರು ಯುದ್ಧಕ್ಕೆ ಸಿದ್ಧರಾಗಿರಲು, ತಮ್ಮ ರಕ್ಷಾಕವಚವನ್ನು ಧರಿಸಲು ಮತ್ತು ತಮ್ಮ ಸೈನ್ಯದ 7 ವಿಭಾಗಗಳಿಗೆ ನಾಯಕರನ್ನು ಆಯ್ಕೆ ಮಾಡಲು ಅವರಿಗೆ ಸೂಚನೆ ನೀಡಿದರು. ಕೃಷ್ಣನು ಸ್ವತಃ ಈ ನಿರ್ಧಾರವನ್ನು ಅನುಮೋದಿಸಿದನು. ಇದು ಮುಂಬರುವ ಯುದ್ಧವನ್ನು ಎದುರಿಸಲು ಅಗತ್ಯವಾದ ಹೆಜ್ಜೆ ಎಂದು ಒತ್ತಿ ಹೇಳಿದನು. ನಂತರ ಯುಧಿಷ್ಠಿರನು ತನ್ನ ಸಹೋದರರಲ್ಲಿರುವ ಅತ್ಯಂತ ಧೈರ್ಯಶಾಲಿ ಯೋಧರನ್ನು ಪ್ರತಿ ವಿಭಾಗದ ಉಸ್ತುವಾರಿಯನ್ನು ವಹಿಸಿಕೊಳ್ಳುವಂತೆ ಕರೆದನು. ದ್ರುಪದ ವಿರಾಟ, ಧೃಷ್ಟದ್ಯುಮ್ನ ರಾಜ ದುಷ್ಟಕೇತು, ರಾಜಕುಮಾರ ಶಿಖಂಡಿ ಮತ್ತು ಸಹದೇವ ಅವರೆಲ್ಲರ ಮೇಲೆ ಧೃಷ್ಟದ್ಯುಮ್ನನನ್ನು ಇಡಲಾಯಿತು. ಅವನು ಹೊಳೆಯುವ ನಕ್ಷತ್ರದಂತೆ ಪವಿತ್ರ ಬೆಂಕಿಯಿಂದ ಹೊರಹೊಮ್ಮಿದನು. ಅರ್ಜುನನು ತನ್ನ ಅಚಲ ಮನೋಭಾವದಿಂದ ಈ ಉನ್ನತ ಆತ್ಮದ ಯೋಧರ ನಾಯಕನಾಗಿ ನೇಮಕಗೊಂಡನು. ಆದರೆ ಕೃಷ್ಣನು ದೊಡ್ಡ ಬುದ್ಧಿವಂತಿಕೆಯಿಂದ ಅವರ ಮಾರ್ಗದರ್ಶಿ ಮತ್ತು ಕುದುರೆ ಚಾಲಕನಾಗಿ ಆಯ್ಕೆಯಾದನು. ಅಷ್ಟರಲ್ಲಿ ವಿಷ್ಣುಕುಲದ ಪ್ರಬಲ ಯೋಧರ ಮೆರವಣಿಗೆಯು ಪಾಂಡವ ಶಿಬಿರಕ್ಕೆ ಆಗಮಿಸಿತು. ಅವರ ನೇತೃತ್ವವನ್ನು ಹಲಾಯುಧನು ವಹಿಸಿದನು. ಅಕ್ರೂರಗದ ಸಾಮ್ಯ, ಉದ್ಧವ, ಪ್ರದ್ಯುಮ್ನ, ಅಹೂಕನ ಪುತ್ರರು, ಚಾರುದೇಶನ ಮತ್ತು ಇತರರು ಅವರ ಉಪಸ್ಥಿತಿಯಿಂದ ಗಾಳಿಯು ತುಂಬಿತ್ತು. ಪ್ರಬಲ ಹುಲಿಗಳ ಹಿಂಡು ಶಿಬಿರದ ಮೇಲೆ ಇಳಿದಂತೆ ಪ್ರಬಲ ಶಸ್ತ್ರಸಜ್ಜಿತ ಯೋಧ ರಾಮನು ಈ ಗುಂಪಿನಿಂದ ಹೊರಬಂದನು. ಅವನ ಕಣ್ಣುಗಳು ಕೈಲಾಸ ಪರ್ವತದ ಶಿಖರದಂತೆ ಹೊಳೆಯುತ್ತಿದ್ದವು. ಅವನು ಪಾಂಡವ ಶಿಬಿರವನ್ನು ಪ್ರವೇಶಿಸಿದಾಗ ಎಲ್ಲ ರಾಜರು ಆತನನ್ನು ಸ್ವಾಗತಿಸಲು ಎದ್ದು ಪೂಜೆ ಮತ್ತು ಪೂಜೆಯನ್ನು ಸಲ್ಲಿಸಿದರು. ರಾಜ ಯುಧಿಷ್ಠಿರನು ಸ್ವತಃ ರಾಮನ ಕೈಗಳನ್ನು ಗೌರವದಿಂದ ಮುಟ್ಟಿದನು ಮತ್ತು ಇಬ್ಬರೂ ಪ್ರೀತಿಯ ಮಾತುಗಳನ್ನು ವಿನಿಮಯ ಮಾಡಿಕೊಂಡರು. ನಂತರ ರಾಮನು ಸಭೆಯೊಂದಿಗೆ ಮಾತನಾಡಿದನು. ಅವನ ಧ್ವನಿಯು ಮುನ್ಸೂಚನೆಯಿಂದ ತುಂಬಿತ್ತು. ಈ ಭೀಕರ ಯುದ್ಧವು ಅನಿವಾರ್ಯವಾಗಿದೆ ಎಂದು ಅವರು ಹೇಳಿದರು. ಇದು ತಪ್ಪಿಸಲಾಗದ ವಿಧಿಯ ಆದೇಶವಾಗಿದೆ. ನೀವೆಲ್ಲರೂ ಈ ಕಲಹದಿಂದ ಸುರಕ್ಷಿತವಾಗಿ, ಸದೃಢ ದೇಹಗಳೊಂದಿಗೆ ಮತ್ತು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಹೊರಬರಲು ನಾನು ಆಶಿಸುತ್ತೇನೆ. ಅವರು ತಮ್ಮ ಸಮಯ ಬಂದಿದೆ ಎಂದು ತಿಳಿದುಕೊಂಡು ಎರಡೂ ಬದಿಗಳಲ್ಲಿ ನೆರೆದಿದ್ದ ಕ್ಷಾತ್ರಿಯರ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದರು. ಮಾಂಸ ಮತ್ತು ರಕ್ತದ ಕೆಸವನ್ನು ಬಿಟ್ಟು ದೊಡ್ಡ ಗಲಭೆ ನಡೆಯುವುದು
ಖಚಿತವಾಗಿತ್ತು. ನಂತರ ರಾಮನು ಪಾಂಡವರ ಉದ್ದೇಶಕ್ಕೆ ಕೃಷ್ಣನ ಭಕ್ತಿಯ ಬಗ್ಗೆ ತನ್ನ ಸ್ವಂತ ಆಲೋಚನೆಗಳನ್ನು ಬಹಿರಂಗಪಡಿಸಿದನು. ವಾಸುದೇವನು ತನ್ನನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಅರ್ಪಿಸಿಕೊಂಡಿದ್ದಾನೆ ಎಂದು ಹೇಳಿದನು. ನಾನು ಕೃಷ್ಣನಿಲ್ಲದ ಜಗತ್ತಿನಲ್ಲಿ ನನ್ನ ಕಣ್ಣುಗಳನ್ನು ಹಾಕಲು ಧೈರ್ಯ ಮಾಡುತ್ತಿಲ್ಲ. ಗದ್ದಲದ ಪಾಂಡವ ಶಿಬಿರದ ನಡುವೆ ದಿಗಂತದಿಂದ ಒಂದು ಭವ್ಯವಾದ ವ್ಯಕ್ತಿತ್ವ ಹೊರಹೊಮ್ಮಿತು. ತನ್ನ ಅಸಲ ಸಂಕಲ್ಪ ಮತ್ತು ಅಸಲದಲಿಕೆ ಹೆಸರುವಾಸಿಯಾದ ಯೋಧನಾದ ಭೀಷ್ಮಕನ ಮಗನಾದ ರುಕ್ಮಿಗೆ ಪರಿಚಯಿಸುವಾಗ ವೈಶಂಪಾಯನನ ಮಾತುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಇಂದ್ರನ ಆಪ್ತ ಸ್ನೇಹಿತನಾದ ರಾಜ ಹಿರಣ್ಯರೋಮನಿಗೆ ಜನಿಸಿದ ಮತ್ತು ಭೋಜನ ಪ್ರಸಿದ್ಧ ವಂಶಾವಳಿಯಿಂದ ಬಂದ ರುಕ್ಮಿಗೆ ಗಾಂಧಮನದ ಭವ್ಯ ಪರ್ವತಗಳಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ದ್ರೋಣನಿಂದ ಯುದ್ಧ ಕಲೆಯಲ್ಲಿ ತರಬೇತಿ ನೀಡಲಾಗಿತ್ತು. ಶಸ್ತ್ರಾಸ್ತ್ರಗಳ ವಿಜ್ಞಾನದ 4 ವಿಭಾಗಗಳನ್ನು ಕರಗತ ಮಾಡಿಕೊಂಡ ರುಕ್ಮಿಯ ಪರಾಕ್ರಮವು ಸಾಟಿಯಿಲ್ಲದದ್ದಾಗಿತ್ತು. ಇಂದ್ರನಿಂದ ಉಡುಗೊರೆಯಾಗಿ ದೊರೆತ ದಿವ್ಯ ಬಿಲ್ಲು ವಿಜಯವನ್ನು ಅವನು ಹೊಂದಿದ್ದನು. ಅವನ ಶಕ್ತಿಯು ಗಾಂಧೀವ ಮತ್ತು ಸರಂಗಕ್ಕೆ ಪೈಪೋಟಿ ನೀಡಿತು. ಈ 3 ಬಿಲ್ಲುಗಳು ಸ್ವರ್ಗದಲ್ಲಿ ಅತ್ಯಂತ ಪೂಜ್ಯವಾದವುಗಳಲ್ಲಿ ಒಂದಾಗಿದ್ದವು. ಅನುಕ್ರಮವಾಗಿ ವರುಣ, ಇಂದ್ರ ಮತ್ತು ವಿಷ್ಣುವಿನಿಂದ ನಡೆಸಲ್ಪಟ್ಟರು. ರುಕ್ಮಿಯ ಸ್ವಂತ ಪರಾಕ್ರಮವು ಅವನಿಗೆ ವಿಜಯವನ್ನು ಹಿಡಿಯುವ ಸವಲತ್ತನ್ನು ಗಳಿಸಿತು. ಅದನ್ನು ಅವನು ದ್ರೋಣನಿಂದ ಪಡೆದನು. ರುಕ್ಮಿ ಸೈನ್ಯದ ಅಕ್ಷೋಹಿಣಿಯೊಂದಿಗೆ ಪಾಂಡವ ಶಿಬಿರವನ್ನು ಪ್ರವೇಶಿಸಿದಾಗ ಅವನ ಆಗಮನವು ಸಭೆಯಾದ್ಯಂತ ಭಯದ ಅಲೆಗಳನ್ನು ಉಂಟುಮಾಡಿತು. ರಾಜ ಯುಧಿಷ್ಠಿರನು ಕೆಲವು ಹೆಜ್ಜೆ ಮುಂದೆ ಹೋಗಿ ಅವನಿಗೆ ಪೂಜೆ ಮತ್ತು ಗೌರವವನ್ನು ಅರ್ಪಿಸಿದನು. ಪಾಂಡವರು ರುಕ್ಮಿಯನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಮತ್ತು ಅವನು ಅವರ ನಡುವೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದನು. ಆದಾಗ್ಯೂ ರುಕ್ಮಿ ಸಭೆಯ ಮಧ್ಯದಲ್ಲಿ ಅರ್ಜುನನನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ಅವನ ಮಾತುಗಳು ಸವಾಲಿನ ಗಾಳಿಯಿಂದ ತುಂಬಿದವು. ಅವನ ಯುದ್ಧದಲ್ಲಿ ತನ್ನ ಪರಾಕ್ರಮಕ್ಕೆ ಯಾರೂ ಸರಿಸಾಟಿಯಾಗಲಾರರು ಎಂದು ಹೆಮ್ಮೆ ಪಡುತ್ತಾ ಪಾಂಡವರ ಪರವಾಗಿ ದ್ರೋಣ, ಕೃಪಾ, ಭೀಷ್ಮ ಮತ್ತು ಕರ್ಣನನ್ನು ಸಹ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಅವನ ಪ್ರಸ್ತಾಪವನ್ನು ಅರ್ಜುನನು ಆಶ್ಚರ್ಯ ಮತ್ತು ಮನೋರಂಜನೆಯ ಮಿಶ್ರಣದಿಂದ ಎದುರಿಸಿದನು. ಅವನು ರುಕ್ಮಿಯ ಪ್ರಸ್ತಾಪವನ್ನು ತಿರಸ್ಕರಿಸಿದಾಗ ದಯೆಯಿಂದ ನಕ್ಕನು. ನೀವು ಕುರುವಿನ ಕುಲಿನ ವಂಶದಲ್ಲಿ ಹುಟ್ಟಿದ್ರೋಡನನ್ನು ನಿಮ್ಮ ಗುರುವನ್ನು ಹೇಳಿಕೊಳ್ಳುತ್ತಾ ವಾಸುದೇವನು ನಿಮ್ಮ ಮಿತ್ರನಾಗಿದ್ದು ಗಾಂಧೀವನನ್ನು ಹಿಡಿದುಕೊಂಡು ನೀವು ಹೇಗೆ ಹೆದರುತ್ತಿದ್ದಿ ಎಂದು ಹೇಳಬಹುದು. ಅರ್ಜುನನು ಸಂತೋಷದಿಂದ ಕೇಳಿದನು. ನಾನು ಬಲಿಷ್ಠ ಗಾಂಧರ್ವರ ವಿರುದ್ಧ ಹೋರಾಡಿದಾಗ ಅಥವಾ ಖಂಡವದಲ್ಲಿ ದೇವರುಗಳು ಮತ್ತು ದಾನವರ ವಿರುದ್ಧ ಹೋರಾಡಿದಾಗ ಆಗ ನನ್ನ ಮಿತ್ರರು ಯಾರು ನನ್ನೊಂದಿಗೆ ನಿಂತಿರುವ ನಿವತಕವಚರು ಮತ್ತು ಕಾಳಕೆಯನ್ನು ನಾವೆದುರಿಸಿದಾರ. ಅರ್ಜುನನ ಮಾತುಗಳು ರುಕ್ಮಿಗೆ ಮೂಕವನ್ನುಂಟು ಮಾಡಿದವು. ರಾಜಕುಮಾರನ ಅಸಲವಾದ ಆತ್ಮವಿಶ್ವಾಸದಿಂದ ಅವಳ ಹೆಗ್ಗಳಿಕೆಗಳು ಕ್ಷೀಣಿಸಿದವು. ಅವನು ಪಾಂಡವರನ್ನು ತೊಳೆದಾಗ ರುಕ್ಮಿ ದುರ್ಯೋಧನನ ಶಿಬಿರಕ್ಕೆ ಹಿಂತಿರುಗಿದನು. ಅಲ್ಲಿ ಅವನು ತನ್ನ ಪ್ರಸ್ತಾಪವನ್ನು ವ್ಯರ್ಥವಾಗಿ ಪುನರಾವರ್ತಿಸಿದನು. ರಾಜನು ಹೆಮ್ಮೆಯಿಂದ ಮತ್ತು ತಿರಸ್ಕರಿಸಿದನು. ಅರ್ಜುನನಂತೆ ರುಕ್ಮಿಯನ್ನು ತಿರಸ್ಕರಿಸಿದನು. ಹೀಗಾಗಿ ಇಬ್ಬರು ಪ್ರಬಲ ಯೋಧರು, ವೃಷ್ಣಿಯ ವಂಶದ ರಾಮ ಮತ್ತು ರಾಜ ರುಕ್ಮಿ, ಪಾಂಡವರನ್ನು ಮತ್ತೊಮ್ಮೆ ಅವರ ಚರ್ಚೆಗೆ ಬಿಟ್ಟು ಯುದ್ಧದಿಂದ ಹಿಂದೆ ಸರಿದರು. ಕುರುಕ್ಷೇತ್ರದ ವಿಶಾಲ ಪ್ರದೇಶದ ಮೇಲೆ ಸೂರ್ಯನು ಉದಯಿಸುತ್ತಿದ್ದಂತೆ ಕೌರವರು ಮತ್ತು ಪಾಂಡವರ ಸೈನ್ಯಗಳು ಯುದ್ಧದ ರಚನೆಯಲ್ಲಿ ಸಜ್ಜುಗೊಂಡಿದ್ದವು. ಎರಡೂ ಕಡೆಯವರು ಪರಸ್ಪರ ಮುಖಾಮುಖಿಯಾಗುತ್ತಿದ್ದಂತೆ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾದ ಜನಮೇಜಯನನ್ನು ಕಾಳಜಿಯಿಂದ ನೋಡುತ್ತಿದ್ದನು. ಅವನ ಮನಸ್ಸು ಮುಂಬರುವ ಸಂಘರ್ಷದ ಬಗ್ಗೆ ಪ್ರಶ್ನೆಗಳೊಂದಿಗೆ ಓಡುತ್ತಿತ್ತು. ಸಂಜೆಯ ಅವನು ತನ್ನ ವಿಶ್ವಾಸಾರ್ಹ ಸಲಹೆಗಾರನನ್ನು ಕೂಗಿ ಕೇಳಿದ. ಯುದ್ಧದಲ್ಲಿ ತಮ್ಮ ಸೈನಿಕರನ್ನು ಸಜ್ಜುಗೊಳಿಸಿದ ನಂತರ ಕೌರವರು ಏನು ಮಾಡಿದರು? ಅವರಿಗೆ ಕಾಯುತ್ತಿದ್ದ ಹಣೆಬರಹದ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲವೇ? ತನ್ನನ್ನು ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಜನಮೇಜಯನ ಕಣ್ಣುಗಳು ಸಂಜಯನ ಆತ್ಮದಲ್ಲಿಯೇ ಮುಳುಗಿದಂತೆ ಕಂಡವು. ಸಂಜಯ ಒಬ್ಬ ಋಷಿ ಮತ್ತು ವಿದ್ವಾಂಸ ಬ್ರಾಹ್ಮಣ ಉತ್ತರಿಸುವ ಮೊದಲು ಆಳವಾದ ಉಸಿರನ್ನು ತೆಗೆದುಕೊಂಡನು. ಓ ರಾಜನೇ, ಅವನು ಪ್ರಾರಂಭಿಸಿದನು. ಸೈನಿಕರು
ಯುದ್ಧದಲ್ಲಿ ಸಜ್ಜಾದ ನಂತರ ನಿನ್ನ ತಂದೆಯಾದ ಧೃತರಾಷ್ಟ್ರನು ನನ್ನೊಂದಿಗೆ ಬಹಳ ಕಾಳಜಿಯಿಂದ ಮಾತನಾಡಿದನು. ಸಂಜಯನ ಧ್ವನಿಯು ಮಂದವಾಗಿತ್ತು ಮತ್ತು ಕಳತೆಯಾಗಿತ್ತು, ಆದರೆ ಅದು ಸ್ಪಷ್ಟವಾದ ತುರ್ತು ಪ್ರಜ್ಞೆಯನ್ನು ವ್ಯಕ್ತಪಡಿಸಿತು. ಅಂದ ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನ ಮುಖವು ದುಃಖದಿಂದ ತಿರುಚಿಕೊಂಡಿತ್ತು. ಸಂಜಯರೆಂಬ ಅವನ ಧ್ವನಿಯು ಭಾವೋದ್ರೇಕದಿಂದ ನಡುಗುತ್ತಾ, ನಮ್ಮ ಶಿಬಿರಗಳಲ್ಲಿ ಏನಾಯಿತು ಎಂಬುದರ ಬಗ್ಗೆ ಎಲ್ಲವನ್ನೂ ನನಗೆ ತಿಳಿಸಿ, ಯುದ್ಧವು ಒಂದು ಭಯಾನಕ ವಿಷಯವಾಗಿದೆ ಮತ್ತು ಅದು ವಿನಾಶ ಮತ್ತು ವಿನಾಶವನ್ನು ಮಾತ್ರ ತರುತ್ತದೆ ಎಂದು ನನಗೆ ತಿಳಿದಿದೆ. ಆದರೆ ನನ್ನ ಮಗ ದುರ್ಯೋಧನನು ತನ್ನ ಸ್ವಂತ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳಿಂದ ಮುಡುಗಿ ಹೋಗಿದ್ದಾನೆ. ಅವನು ವಂಚನೆಯನ್ನು ಬುದ್ಧಿವಂತಿಕೆಯಾಗಿ ಮತ್ತು ಜೂಜಾಟವನ್ನು ಯಶಸ್ಸಿನ ಕೀಲಿಯಾಗಿ ನೋಡುತ್ತಾನೆ. ನಾನು ಅವನ ಆತ್ಮವಾದ ಸಂಜಯನಿಗೆ ಹೆದರುತ್ತೇನೆ. ಸಂಜಯನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಓ ರಾಜನೇ, ನಿನ್ನ ಚಿಂತೆಗಳನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ, ಅವನು ನಿಧಾನವಾಗಿ ಹೇಳಿದನು. ಆದರೆ ಬಹುಶಃ ನೀನು ಎಲ್ಲ ಆರೋಪವನ್ನು ದುರ್ಯೋಧನನ ಮೇಲೆ ಮಾತ್ರ ಹೊರಿಸಬಾರದು. ನಾವು ಬಿತ್ತುವುದನ್ನೇ ಕೊಯ್ಯುತ್ತೇವೆ ಮತ್ತು ನಮ್ಮ ಕ್ರಿಯೆಗಳಿಗೆ ಪರಿಣಾಮಗಳಿವೆ ಎಂದು ಹೇಳುವವರು ಇದ್ದಾರೆ. ಬಹುಶಃ ಇದು ನಮ್ಮ ಸ್ವಂತ ಆಯ್ಕೆಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಅವುಗಳ ಪ್ರಭಾವದ ಬಗ್ಗೆ ಯೋಚಿಸುವ ಸಮಯವಾಗಿದೆ. ಸಂಜಯನ ಮಾತುಗಳನ್ನು ಕೇಳಿದ ಧೃತರಾಷ್ಟ್ರನ ಮುಖವು ಕುಸಿಯಿತು. ಅವನ ಮಗನು ದೋಷಪೂರಿತನಾಗಿದ್ದಾನೆಂದು ಅವನಿಗೆ ತಿಳಿದಿತ್ತು. ಆದರೆ ದುರ್ಯೋಧನನು ಬದಲಾಗುತ್ತಾನೆ ಎಂದು ಅವನು ಯಾವಾಗಲೂ ಆಶಿಸುತ್ತಿದ್ದನು. ಈಗ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ಧೃತರಾಷ್ಟ್ರನು ಅವನ ಮೇಲೆ ಹತಾಶೆಯ ಭಾವನೆಯನ್ನು ಅನುಭವಿಸಿದನು. ಸಂಜಯ್ ತನ್ನ ಧ್ವನಿಯನ್ನು ಬುದ್ಧಿವಂತಿಕೆ ಮತ್ತು ಒಳನೋಟದ ಸ್ಥಿರವಾದ ಪ್ರವಾಹವಾಗಿ ಮುಂದುವರಿಸಿದನು. ಓ ರಾಜನೇ, ದುಷ್ಟಕೃತ್ಯಗಳನ್ನು ಮಾಡುವವರು ಎಂದಿಗೂ ಅದೃಷ್ಟವನ್ನು ಅಥವಾ ದೇವರುಗಳನ್ನು ದೂಷಿಸಬಾರದು ಎಂದು ಹೇಳಲಾಗುತ್ತದೆ. ಬದಲಿಗೆ ಅವರು ತಮ್ಮ ಕಾರ್ಯಗಳಿಗೆ ಜವಾಬ್ದಾರರಾಗಬೇಕು. ಆದ್ದರಿಂದ ನಿಮ್ಮ ಮಗನ ಪ್ರಚೋದನೆಗಳ ಹೊರತಾಗಿಯೂ ಪಾಂಡುವಿನ ಪುತ್ರರು ತಮ್ಮ ಕಾರ್ಯಗಳನ್ನು ತಾಳ್ಮೆ ಮತ್ತು ಘನತೆಯಿಂದ ಸಹಿಸಿಕೊಂಡಿದ್ದಾರೆ ಎಂದು ನಾನು ನಿಮಗೆ ಹೇಳಲೇಬೇಕು. ಸಂಜಯ್ ಮಾತನಾಡುತ್ತಿದ್ದಂತೆಯೇ ದ್ರವ್ಸ್ ಮತ್ತು ತಾಳಗಳ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಇದು ಯುದ್ಧದ ಆರಂಭವನ್ನು ಸೂಚಿಸುತ್ತದೆ. ಸೈನ್ಯಗಳು ಉಕ್ಕು ಮತ್ತು ಧೂಳಿನ ಉನ್ಮಾದದಲ್ಲಿ ಘರ್ಷಣೆಗೊಂಡವು. ಅವರ ಕೂಗುಗಳು ಮತ್ತು ಕೂಗುಗಳು ಕಾಲುಗಳ ಗುಡುಗುಗಳೊಂದಿಗೆ ಬೆರೆತಿದ್ದವು. ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲಿ ರಾಜ ದುರ್ಯೋಧನನು ತನ್ನ ವಿಶ್ವಾಸಾರ್ಹ ಸಲಹೆಗಾರರಾದ ಕರ್ಣ, ದುಶಾಸನ ಮತ್ತು ಶಕುನಿಯನ್ನು ಪಾಂಡವರ ವಿರುದ್ಧ ಅವರ ಕಾರ್ಯತಂತ್ರವನ್ನು ಚರ್ಚಿಸಲು ಕರೆದನು. ಅವನು ಈಗಾಗಲೇ ಕರ್ಣನೊಂದಿಗೆ ಸಮಾಲೋಚಿಸಿದ್ದನು ಮತ್ತು ಈಗ ಅವರ ಸಾಮೂಹಿಕ ಆಲೋಚನೆಗಳನ್ನು ಕೇಳಲು ಬಯಸಿದ್ದನು. ಅವರು ಯೋಚಿಸುತ್ತಿದ್ದಂತೆ ದುರ್ಯೋಧನನ ಮನಸ್ಸು ಪಾಂಡವರಿಗೆ ಈ ಹಿಂದೆ ತನ್ನ ದೂತರಾಗಿ ಸೇವೆ ಸಲ್ಲಿಸಿದ್ದ ನುರಿತ ರಾಜತಾಂತ್ರಿಕರಾದ ಉಲುಕನ ಕಡೆಗೆ ತಿರುಗಿತು. ಉಲುಕನನ್ನು ತನ್ನ ಖಾಸಗಿ ಕೋಣೆಗೆ ಕರೆಸಿದ ದುರ್ಯೋಧನನು ಯುಧಿಷ್ಠಿರ ಮತ್ತು ವಾಸುದೇವರಿಗೆ ರಹಸ್ಯ ಸಂದೇಶವನ್ನು ಅವನಿಗೆ ಒಪ್ಪಿಸಿದನು. ಉಲೂಕ ಅವರು ಹೇಳಿದನು, ಪಾಂಡವರ ಬಳಿಗೆ ಹೋಗಿ ನನ್ನ ಮಾತುಗಳನ್ನು ಅವರಿಗೆ ತಿಳಿಸಿ, ನಮ್ಮ ಮನೆಗಳ ನಡುವಿನ ಈ ದೀರ್ಘಕಾಲದ ದ್ವೇಷವನ್ನು ಕೊನೆಗೊಳಿಸುವ ಸಮಯ ಬಂದಿದೆ. ವಾಸುದೇವ ಮತ್ತು ನಿಮ್ಮ ಸಹೋದರರೊಂದಿಗೆ ನೀವು ಹೇಳಿದ ಆ ಅಹಂಕಾರದ ಮಾತುಗಳನ್ನು ನೆನಪಿಸಿಕೊಳ್ಳಿ. ಆ ಹೆಗ್ಗಳಿಕೆಗಳನ್ನು ಸರಿದೂಗಿಸುವ ಸಮಯ ಇದು. ದುರ್ಯೋಧನನು ಮುಂದುವರೆಸುತ್ತಿದ್ದಂತೆ ಉಲುಕನು ಶ್ರದ್ಧೆಯಿಂದ ಆಲಿಸಿದನು. ನನ್ನ ಮಾರ್ಗಗಳ ದೋಷವನ್ನು ನಾನು ಅರಿತುಕೊಂಡಿದ್ದೇನೆ ಎಂದು ಯುಧಿಷ್ಠಿರನಿಗೆ ಹೇಳಿ, ಒಬ್ಬ ಕ್ಷತ್ರಿಯನಾಗಿ ನನ್ನ ಜನರನ್ನು ರಕ್ಷಿಸುವುದು ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವುದು ನನ್ನ ಕರ್ತವ್ಯವಾಗಿದೆ. ಆದರೆ ನನ್ನ ದುರಹಂಕಾರದಲ್ಲಿ ನಾನು ಪಾಂಡವರನ್ನು ನಾಶ ಮಾಡಲು ಮತ್ತು ಆಡಳಿತಗಾರರಾಗಿ ಅವರ ಸರಿಯಾದ ಸ್ಥಾನವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದ್ದೇನೆ.
ಈಗ ನಿಮ್ಮ ಮಾತಿಗೆ ಬದ್ಧ ಆಗಿರಲು ಮತ್ತು ನಿಮ್ಮ ವಾಗ್ದಾನಗಳನ್ನು ಪೂರೈಸಲು ನಾನು ನಿಮ್ಮೆಲ್ಲರನ್ನೂ ಕೋರುತ್ತೇನೆ. ನಂತರ ದುರ್ಯೋಧನನು ನಾರದನಿಂದ ತಾನು ಕೇಳಿದ ಒಂದು ದೃಷ್ಟಾಂತವನ್ನು ಉಲೂಕನಿಗೆ ವಿವರಿಸಿದನು. ಅದು ಗಂಗಾ ನದಿಯ ದಡದಲ್ಲಿ ಪವಿತ್ರ ಸನ್ಯಾಸಿ ಎಂದು ನಟಿಸಿದ್ದ ದುಷ್ಟ ಬೆಕ್ಕಿನ ಬಗ್ಗೆ. ಅದರ ರಕ್ಷಣೆಯ ಮೇಲೆ ಅವಲಂಬಿತರಾಗಿದ್ದ ತನ್ನ ಸ್ವಂತ ಸ್ನೇಹಿತರು ಮತ್ತು ಕುಟುಂಬವನ್ನು ನಂಬಲು ಪ್ರಾರಂಭಿಸಿದಾಗ ಬೆಕ್ಕಿನ ಕಪಟವು ಅಂತಿಮವಾಗಿ ಬಹಿರಂಗವಾಯಿತು. ಉಲೂಕನು ಕಥೆಯನ್ನು ಕೇಳುತ್ತಿದ್ದಂತೆ ದುರ್ಯೋಧನನ ಮಾತುಗಳು ಹೊಸ ಅರ್ಥವನ್ನು ಪಡೆದುಕೊಂಡವು. ಆ ಬೆಕ್ಕು ತನ್ನ ಸ್ವಂತ ಸಂಬಂಧಿಕರ ವಿರುದ್ಧ ರಹಸ್ಯವಾಗಿ ಸಂಚು ರೂಪಿಸುವಾಗ ಭಕ್ತಿಯ ಮುಖವಾಡವನ್ನು ಧರಿಸಿದಂತೆಯೇ ನಾನು ಕೂಡ ನನ್ನ ಶತ್ರುಗಳನ್ನು ರಹಸ್ಯವಾಗಿ ನಾಶ ಮಾಡಲು ಪ್ರಯತ್ನಿಸುತ್ತಾ ನೀತಿವಂತರಾಜನಾಗಿ ನಟಿಸಿದ್ದೇನೆ. ಈ ಕಪಟವನ್ನು ತ್ಯಜಿಸಿ ನಿಜವಾದ ಕ್ಷತ್ರಿಯನ ಆದರ್ಶಗಳಿಗೆ ತಕ್ಕಂತೆ ಬದುಕುವ ಸಮಯ ಇದು ಎಂದು ಅವನು ಹೇಳಿದನು. ಉಲೂಕನಿಗೆ ದುರ್ಯೋಧನನು ನೀಡಿದ ಸಂದೇಶವು ಸ್ಪಷ್ಟವಾಗಿತ್ತು. ಪಾಂಡವರು ತಾವು ಇನ್ನು ಮುಂದೆ ಕೇವಲ ತಮ್ಮ ವಿರುದ್ಧ ಸಂಚು ರೂಪಿಸುವುದರಲ್ಲಿ ತೃಪ್ತರಾಗಿಲ್ಲ ಎಂದು ತಿಳಿಯಬೇಕೆಂದು ಅವನು ಬಯಸಿದ್ದನು. ಇದು ಯುದ್ಧದ ಸಮಯವಾಗಿತ್ತು. ಅವನು ಯುಧಿಷ್ಠಿರನನ್ನು ತನ್ನ ಸ್ವಂತ ಹೆಗ್ಗಳಿಕೆಯನ್ನು ನೆನಪಿಸಿಕೊಳ್ಳಲು ಮತ್ತು ಕ್ಷತ್ರಿಯನು ಮಾಡಬೇಕಾದಂತೆ ತನ್ನ ಮಾತಿಗೆ ಬದ್ಧನಾಗಿರಲು ಪ್ರೇರೇಪಿಸಿದನು. ಉಲೂಕನು ಹೊರಟು ಹೋದಾಗ ದುರ್ಯೋಧನನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವನು ನನ್ನ ವಿರುದ್ಧ ಯುದ್ಧದಲ್ಲಿ ನಿಲ್ಲಬೇಕೆಂದು ನಾನು ನಿರೀಕ್ಷಿಸುತ್ತೇನೆ ಎಂದು ವಾಸುದೇವನಿಗೆ ಹೇಳಿ, ಪಾಂಡವರಿಗೆ ನಿಷ್ಠೆಯಿಂದಲ್ಲ, ಆದರೆ ಅವರ ಸ್ವಂತ ಕಾರಣಕ್ಕಾಗಿ ಮತ್ತು ಪಾಂಡವರ ಒಳಿತಿಗಾಗಿ ಈ ಸಂಘರ್ಷದಿಂದ ಯಾರು ವಿಜಯಶಾಲಿಯಾಗುತ್ತಾರೆ ಎಂದು ನೋಡೋಣ. ಉಲೂಕನು ಪಾಂಡವರಿಗೆ ದುರ್ಯೋಧನನ ಸಂದೇಶವನ್ನು ತಲುಪಿಸಲು ಹೋಗುತ್ತಿದ್ದಾಗ ಯುದ್ಧದ ಮಹಾಕಾವ್ಯಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಅಲ್ಲಿ ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದ ಸೂರ್ಯನು ಪಾಂಡವ ಶಿಬಿರದ ಮೇಲೆ ಮುಳುಗುತ್ತಿದ್ದನು. ಜೂಜುಕೋರನ ಮಗನಾದ ಉಲೂಕನು ಯುಧಿಷ್ಠಿರನ ಮುಂದೆ ನಿಂತನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ರಾಜನ ಮೇಲೆ ನಿಂತವು. ಯುಧಿಷ್ಠಿರನೇ, ರಾಯಭಾರಿಗಳು ಏನು ಹೇಳುತ್ತಾರೆಂಬುದನ್ನು ನೀನು ಸಂಪೂರ್ಣವಾಗಿ ಬಲ್ಲೆ. ಅವನ ಧ್ವನಿಯು ಸ್ಥಿರವಾಗಿ ಮತ್ತು ಆತ್ಮವಿಶ್ವಾಸದಿಂದ ಕೂಗಿತು. ಆದ್ದರಿಂದ ದುರ್ಯೋಧನನು ನನಗೆ ಹೇಳಿದ ಮಾತುಗಳನ್ನು ಮಾತ್ರ ನಾನು ಪುನರಾವರ್ತಿಸಿದರೆ ನನ್ನ ಮೇಲೆ ಕೋಪಗೊಳ್ಳುವುದು ನಿನಗೆ ಯೋಗ್ಯವಲ್ಲ. ಯುಧಿಷ್ಠಿರನ ಅಭಿವ್ಯಕ್ತಿ ಶಾಂತವಾಗಿತ್ತು, ಆದರೆ ಅವನ ಕಣ್ಣುಗಳಲ್ಲಿ ಕುತೂಹಲದ ಸುಳಿವು ಇಳಿದಿತ್ತು. ಅವನು ಉಲೂಕನನ್ನು ಮುಂದುವರಿಸಲು ತಲೆಯಾಡಿಸಿದನು. ಉರಿಯುತ್ತಿರುವ ಭಾಷಣವನ್ನು ಪ್ರಾರಂಭಿಸುವ ಮೊದಲು ಉಲೂಕನು ಆಳವಾದ ಉಸಿರನ್ನು ತೆಗೆದುಕೊಂಡನು. ಅವನ ಮಾತುಗಳು ತಿರಸ್ಕಾರ ಮತ್ತು ಅಪಹಾಸ್ಯದಿಂದ ತೊಟ್ಟಿಕ್ಕಿದವು. ನೀವು ದಾಳಿಯಲ್ಲಿ ಸೋತರು ಮತ್ತು ಕೃಷ್ಣನನ್ನು ಸಭೆಗೆ ಕರೆತರಲಾಯಿತು. ಈ ಸಮಯದಲ್ಲಿ ತನ್ನನ್ನು ತಾನು ಮನುಷ್ಯನೆಂದು ಪರಿಗಣಿಸುವ ವ್ಯಕ್ತಿಯು ಕೋಪಕ್ಕೆ ದಾರಿ ಮಾಡಿಕೊಡುವುದು ನ್ಯಾಯಯುತವಾಗಿದೆ. ಅವನು ಮಾತನಾಡುತ್ತಿರುವಾಗ ಉಲೂಕನ ಧ್ವನಿಯು ಶಿಬಿರದಾದ್ಯಂತ ಪ್ರತಿಧ್ವನಿಸಿತು. ಅವನು ಪಾಂಡವರ ವನವಾಸ, ಅವರ ಅವಮಾನ ಮತ್ತು ಅವರ ನೋವಿನ ಬಗ್ಗೆ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದನು. 12 ವರ್ಷಗಳ ಕಾಲ ನೀನು ಮನೆಯಿಂದ ಅರಣ್ಯಕ್ಕೆ ಗಡೀಪಾರುಗೊಂಡಿದ್ದೆ. 1 ವರ್ಷವಿಡೀ ನೀನು ವಿರಾಟನ ಸೇವೆಯಲ್ಲಿ ವಾಸಿಸುತ್ತಿದ್ದೆ. ಉಲೂಕನು ಒಂದು ಕ್ಷಣ ವಿರಾಮಗೊಳಿಸಿ ಒಟ್ಟುಗೂಡಿದ ಯೋಧರನ್ನು ಪರಿಶೀಲಿಸಿದ ನಂತರ ಮತ್ತೊಮ್ಮೆ ಯುಧಿಷ್ಠಿರನ ಮೇಲೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿದನು. ಅವನು ಪಾಂಡವರ ದೌರ್ಬಲ್ಯ ಮತ್ತು ಅವರ ಮೇಲೆ ಕೃಷ್ಣನ ಪ್ರಭಾವವನ್ನು ಅಪಹಾಸ್ಯ ಮಾಡುವುದನ್ನು ಮುಂದುವರೆಸಿದಾಗ ಅವನ ಮಾತುಗಳು ರಂಗ್ಯದಿಂದ ಸುರಿದವು. ಕೋಪಕ್ಕೆ, ನಿನ್ನ ವನವಾಸಕ್ಕೆ ಮತ್ತು ಕೃಷ್ಣನ ಹಿಂಸೆಗೆ ಕಾರಣವನ್ನು ನೆನಪಿಸಿಕೊಳ್ಳುತ್ತಾ, ಓ ಪಾಂಡುವಿನ ಮಗನೇ, ಮನುಷ್ಯನಾಗು. ಭೀಮನು ದುರ್ಬಲನಾಗಿದ್ದರೂ ಓ ಪಾಂಡವನೇ ಪ್ರತಿಜ್ಞೆ ಮಾಡಿದನು. ಸಾಧ್ಯವಾದರೆ ಅವನು ದುಶಾಸನದ ರಕ್ತವನ್ನು ಕುಡಿಯಲಿ. ಉಲೂಕನ ಮಾತುಗಳು ಪಾಂಡವರ ಹೆಮ್ಮೆ ಮತ್ತು ಅವರ ಗುರುತಿನ ಪ್ರಜ್ಞೆಯನ್ನು ಟೀಕಿಸುವ ಚಾವಟಿಯಂತೆ ಇದ್ದರು. ಅವರು ಅವರ ಹೆಮ್ಮೆ ಮತ್ತು ಪ್ರಬಲ ಯೋಧರು ಎಂಬ
ಅವ ಹೇಳಿಕೆಯನ್ನು ಅಪಹಾಸ್ಯ ಮಾಡಿದರು. ಇನ್ನೂ ಯುದ್ಧದಲ್ಲಿ ಭೀಷ್ಮನ ಬಳಿಗೆ ಹೋಗದೆ ನೀನು ಏಕೆ ಹೆಮ್ಮೆ ಪಡುತ್ತಿ? ಗಂಧಮದಮದ ಪರ್ವತಗಳನ್ನು ಏರುವ ತನ್ನ ಉದ್ದೇಶದ ಬಗ್ಗೆ ಹೆಮ್ಮೆ ಪಡುವ ಮೂರ್ಖನಂತೆ ಕುಂತಿಯ ಮಗನೇ, ನೀನು ಕರ್ತವಾದ ಹೆಮ್ಮೆ ಪಡುತ್ತಿದ್ದೀಯ. ಕೂರುಗಳ ಒಟ್ಟುಗೂಡಿದ ಸೈನ್ಯವನ್ನು, ಅವರ ಸಂಖ್ಯೆ ಮತ್ತು ಶಕ್ತಿ ಅಗಾಧವಾಗಿರುವುದನ್ನು ವಿವರಿಸುತ್ತಾ ಉಲುಕ ಅವರ ಭಾಷಣವು ಪರಾಕಾಷ್ಠೆಯನ್ನು ತಲುಪಿತು. ವೇದ ಮತ್ತು ಬಿಲ್ಲು ಎರಡರಲ್ಲೂ ಗುರುವಾಗಿದ್ದ ಅವರು ಈ ಎರಡು ಕಲಿಕೆಯ ಶಾಖೆಗಳ ಅಂತ್ಯವನ್ನು ತಲುಪಿದ್ದಾರೆ. ಅಲ್ಲಿ ಯಾರ ಜೀವನವನ್ನು ಇಷ್ಟಪಡುತ್ತಾರೆ? ಆನೆಯ ಹಿಂಭಾಗದಿಂದ ಅಥವಾ ಕುದುರೆಯ ಹಿಂಭಾಗದಿಂದ ಅಥವಾ ಕಾರಿನಿಂದ ಹೋರಾಡುತ್ತಾರೆ. ಆ ಶತ್ರುಗಳನ್ನು ಎದುರಿಸಿದ ನಂತರ ಮನೆಗೆ ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿ ಮರಳುತ್ತಾರೆ. ಉಲುಕನು ಮಾತನಾಡುವುದನ್ನು ಮುಗಿಸಿದಾಗ ಶಿಬಿರವು ಮೌನವಾಯಿತು. ಯೋಧರು ಆತಂಕದ ನೋಟಗಳನ್ನು ವಿನಿಮಯ ಮಾಡಿಕೊಂಡರು. ಅವರ ಮುಖಗಳು ಭಯದಿಂದ ಮಸುಕಾಗಿದ್ದವು. ಯುಧಿಷ್ಠಿರನ ಅಭಿವ್ಯಕ್ತಿ ಶಾಂತವಾಗಿತ್ತು, ಆದರೆ ಅವನ ಕಣ್ಣುಗಳು ಸ್ವಲ್ಪ ಕಿರಿದಾದವು. ಸೂರ್ಯನು ಸಭೆಯ ಮೈದಾನದಲ್ಲಿ ಬೀಸಿದನು. ರಾಜರ ಒಟ್ಟುಗೂಡುವಿಕೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ನಿರೂಪಕರಾದ ಸಂಜಯನು ಕೃಷ್ಣ ಮತ್ತು ಪಾಂಡವರ ಸಮ್ಮುಖದಲ್ಲಿ ನಡೆದ ಘಟನೆಗಳನ್ನು ವಿವರಿಸುತ್ತಾ ರಾಜ ಧೃತರಾಷ್ಟ್ರನ ಮುಂದೆ ನಿಂತನು. ಅವನು ಮಾತನಾಡುವಾಗ ಆ ದೃಶ್ಯವು ಅವನ ಮಾತುಗಳಲ್ಲಿ ಜೀವಂತವಾಯಿತು. ದುರ್ಯೋಧನನು ಕಳುಹಿಸಿದ ಸಂದೇಶವಾಹಕರಾದ ಉಲುಕನು ಈ ಹಿಂದೆ ಹೇಳಿದ್ದ ಪ್ರಚೋದನಕಾರಿ ಮಾತುಗಳನ್ನು ಮತ್ತೊಮ್ಮೆ ಪುನರಾವರ್ತಿಸಿದ್ದನು. ಆಗಲೇ ಕೋಪಗೊಂಡಿದ್ದ ಪಾಂಡವರು ಈಗ ಕುದಿಯುವ ಅಂಚಿನಲ್ಲಿದ್ದರು. ಭೀಮನು ತನ್ನ ಮುಖವನ್ನು ಕೆಸವಿನಲ್ಲಿ ತಿರುಗಿಸಿ ಕೃಷ್ಣನನ್ನು ಬಿಸಿ ಕಲ್ಲಿದ್ದಲಿನಂತೆ ಹೊಳೆಯುವ ಕಣ್ಣುಗಳಿಂದ ನೋಡಿದರು. ನೀವು ನಮ್ಮ ಮಾತುಗಳನ್ನು ಕೇಳಿದ್ದೀರಿ. ಉಲುಕ ಭೀಮನು ತನ್ನ ಧ್ವನಿಯನ್ನು ತಗ್ಗಿಸಿದನು ಮತ್ತು ಭಯ ಹುಟ್ಟಿಸಿದನು. ಈಗ ದುರ್ಯೋಧನನ ಬಳಿಗೆ ಹಿಂತಿರುಗಿ ಮತ್ತು ನಾವು ಹೋರಾಡದೆ ಯುದ್ಧಕ್ಕೆ ಪ್ರಚೋದಿಸಲ್ಪಡುವುದಿಲ್ಲ ಎಂದು ಅವನಿಗೆ ಹೇಳಿ, ನಾನು ನಿನ್ನನ್ನು ಮತ್ತು ನಿನ್ನ ಸಹೋದರರನ್ನು ನಾಳೆ ಕೊಲ್ಲುತ್ತೇನೆ ಎಂದು ಕ್ಷತ್ರಿಯನಾಗಿ ನನ್ನ ಗೌರವಾರ್ಥವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸಮುದ್ರವು ತನ್ನ ಗಡಿಯನ್ನು ಮುರಿಯಬಹುದು, ಪರ್ವತಗಳು ನಡುಗಬಹುದು, ಆದರೆ ನನ್ನ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ಸಭೆಯು ಕೋಪ ಮತ್ತು ಆಕ್ರೋಶದ ಗುಂಗಿನಲ್ಲಿ ಭುಗಿಲೆದ್ದಿತು. ಸಹದೇವ ಕೋಪದಿಂದ ಕೆಂಪಾದ ಕಣ್ಣುಗಳು ಮುಂದೆ ಮಾತನಾಡಿದರು. ವಿಷಯದಿಂದ ತೊಟ್ಟ ಅವನ ಧ್ವನಿ ನಮ್ಮ ಕುಟುಂಬವನ್ನು ನಾಶ ಮಾಡಲು ಮತ್ತು ಜಗತ್ತನ್ನು ಹಾಳು ಮಾಡಲು ಜನಿಸಿದ ಉಲುಕ, ನೀನು ಜಗಳದ ಮೂರ್ತರೂಪ. ನಿನ್ನ ತಂದೆ ಯಾವಾಗಲೂ ನಮಗೆ ಹಾನಿ ಮಾಡಲು ಪ್ರಯತ್ನಿಸಿದ್ದಾನೆ ಮತ್ತು ಅವನನ್ನು ಶಿಕ್ಷಿಸುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ ಎಂದೆಂದಿಗೂ ಶಾಂತಿದೂತನಾಗಿದ್ದ ಕೃಷ್ಣನು ಮಧ್ಯ ಪ್ರವೇಶಿಸಿದನು. ಅವನ ಮಾತುಗಳು ಮೃದು ಆದರೆ ದೃಢವಾಗಿದ್ದವು. ಭೀಮನ ಪ್ರಿಯ ಸಹೋದರ, ನಾವು ಉಲುಕನನ್ನು ಕಠಿಣವಾಗಿ ಸಂಬೋಧಿಸಬಾರದು. ಅವನು ಹೇಳಲು ಸೂಚಿಸಿದ್ದನ್ನು ಮಾತ್ರ ಮಾಡುತ್ತಿದ್ದಾನೆ. ಆದರೆ ಭೀಮನ ಕೋಪವು ತುಂಬಾ ದೂರ ಹೋಗಿತ್ತು ಮತ್ತು ಅವನು ತನ್ನ ಮಿತ್ರರ ಕಡೆಗೆ ತಿರುಗಿದನು. ಅವನ ಧ್ವನಿಯು ತಿರಸ್ಕಾರದಿಂದ ತೊಟ್ಟಿಕ್ಕುತ್ತಿತ್ತು. ವಾಸುದೇವ ಮತ್ತು ನನ್ನ ಮೇಲೆ ಎಸಗಲಾದ ಅವಮಾನಗಳನ್ನು ನೀವು ಕೇಳಿದ್ದೀರಿ, ಅವರು ಹೇಳಿದರು. ಆದರೆ ಕೃಷ್ಣನ ಶಕ್ತಿ ಮತ್ತು ನಿಮ್ಮ ಶೌರ್ಯದ ಮೂಲಕ ನಾವು ವಿಜಯಶಾಲಿಯಾಗುತ್ತೇವೆ ಎಂದು ನನಗೆ ತಿಳಿದಿದೆ. ನಾಳೆ ಬಂದಾಗ ನಾನು ಯುದ್ಧಭೂಮಿಯಲ್ಲಿ ದುರ್ಯೋಧನ ಮತ್ತು ಅವನ ಸಹೋದರರನ್ನು ಎದುರಿಸುತ್ತೇನೆ ಮತ್ತು ನನ್ನ ಗಾಂಧಿವನು ನನ್ನ ಪರವಾಗಿ ಮಾತನಾಡುತ್ತಾನೆ. ಸಭೆಯು ಹರ್ಷೋದ್ಗಾರ ಮತ್ತು ಚಪ್ಪಾಳೆಯೊಂದಿಗೆ ಭುಗಿಲೆದ್ದಿತು. ರಾಜ ಯುಧಿಷ್ಠಿರನು ಉಲುಕನನ್ನು ಉದ್ದೇಶಿಸಿ ಮಾತನಾಡಲು ಎದ್ದು ನಿಂತನು. ಯಾವ ಒಳ್ಳೆಯ ರಾಜನೂ ತಾಳ್ಮೆಯಿಂದ ಅವಮಾನವನ್ನು ಸಹಿಸಬಾರದು ಎಂದು ಅವನು ಹೇಳಿದನು. ಅವನ ಧ್ವನಿಯು ಶಾಂತವಾಗಿದೆ ಆದರೆ ದೃಢವಾಗಿದೆ. ನಾನು ನಿಮ್ಮ ಮಾತುಗಳನ್ನು ಆಲಿಸಿದ್ದೇನೆ ಉಲುಕ, ಮತ್ತು ಈಗ ನನ್ನ ಉತ್ತರವನ್ನು ನಾನು ನಿಮಗೆ ಹೇಳುತ್ತೇನೆ. ಉಲುಕನು ದುರ್ಯೋಧನನ ಮಾತುಗಳನ್ನು ಪುನರಾವರ್ತಿಸಿದನು ಮತ್ತು ಯುಧಿಷ್ಠಿರನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅವನು ಮಾತನಾಡುವಾಗ ಅವನ ಬೃಹತ್ತೋಳುಗಳು ಬಾಗಿದ್ದವು.
ಅವನ ಧ್ವನಿಯು ಸೌಮ್ಯತೆ ಮತ್ತು ಶಕ್ತಿಯಿಂದ ಕೂಡಿತು. ಉಲುಕನೇ ಹೋಗಿ ಅವನು ದೂತನಿಗೆ ಹೇಳಿದನು, ನಾನು ಯುದ್ಧಕ್ಕೆ ಪ್ರಚೋದಿಸಲ್ಪಡುವುದಿಲ್ಲವೆಂದು ದುರ್ಯೋಧನನಿಗೆ ಹೇಳು. ಕ್ಷತ್ರಿಯನಾದ ದುರ್ಯೋಧನನೇ, ನೀನು ಧೈರ್ಯವಿದ್ದರೆ ನಿನ್ನ ವೈರಿಗಳನ್ನು ಯುದ್ಧಕ್ಕೆ ಕರೆಸಿಕೊಳ್ಳು. ಪಾಂಡವರ ಮಾತುಗಳನ್ನು ಹೊತ್ತುಕೊಂಡು ಉಲುಕನು ಹೊರಟು ಹೋದಾಗ ಸಭೆಯು ಮೌನವಾಯಿತು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಒಟ್ಟುಗೂಡಿದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಒಬ್ಬ ಬುದ್ಧಿವಂತ ಮತ್ತು ವಿದ್ಯಾವಂತಕ್ಷಿಯಾದ ಸಂಜಯನು ಅವರ ಮುಂದೆ ನಿಂತನು. ಅವನ ಕಣ್ಣುಗಳು ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನ ಮೇಲೆ ನಿಂತವು. ದುರ್ಯೋಧನನ ಮಾತುಗಳು ಇನ್ನೂ ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ವಿಜಯ ಮತ್ತು ಅಜೇಯತೆಯ ಹೆಮ್ಮೆ ಪಡುವ ಹಕ್ಕುಗಳು. ಮತ್ತೊಬ್ಬ ಮಹಾನ್ ಯೋಧನಾದ ಗುಡಕೇಶನು ಮುಂದೆ ಹೆಜ್ಜೆ ಹಾಕಿದನು. ಅವನ ಕಣ್ಣುಗಳು ತೀವ್ರತೆಯಿಂದ ಹೊಳೆಯುತ್ತಿದ್ದವು. ಅವನು ದುರ್ಯೋಧನನನ್ನು ತಿರಸ್ಕಾರದಿಂದ ನೋಡಿದನು. ಅವನ ಧ್ವನಿಯು ತಿರಸ್ಕಾರದಿಂದ ತೊಟ್ಟಿಕ್ಕಿತ್ತು. ಇತರರ ಬಲವನ್ನು ಅವಲಂಬಿಸಿ ನಿಮ್ಮ ವೈರಿಗಳನ್ನು ಯುದ್ಧಕ್ಕೆ ಕರೆಯುವ ನೀವು ಮನುಷ್ಯರಲ್ಲ ಎಂದು ಅವನು ಘೋಷಿಸಿದನು. ಆದರೆ ತನ್ನದೇ ಆದ ಧೈರ್ಯ ಮತ್ತು ಪರಾಕ್ರಮವನ್ನು ಅವಲಂಬಿಸಿ ಏಕಾಂಗಿಯಾಗಿ ನಿಲ್ಲುವವನು ನಿಜವಾಗಿಯೂ ಗೌರವಕ್ಕೆ ಅರ್ಹನಾಗಿರುತ್ತಾನೆ. ಗುಡಕೇಶನು ಹೇಳಿದ ಮಾತುಗಳು ದುರ್ಯೋಧನನ ಹೆಮ್ಮೆಯನ್ನು ಗಾಢವಾಗಿಸಿದವು. ಆದರೆ ಅವನು ಹಿಂದೆ ಸರಿಯಲು ನಿರಾಕರಿಸಿದನು. ಕುರುವರ ದೊಡ್ಡ ಮೊಮ್ಮಗನಾದ ಭೀಷ್ಮನು ತನ್ನ ಸೈನ್ಯವನ್ನು ಪಾಂಡವರ ವಿರುದ್ಧ ವಿಜಯದತ್ತ ಮುನ್ನಡೆಸುತ್ತಾನೆ ಎಂಬ ಹೆಮ್ಮೆಯ ಹೇಳಿಕೆಯೊಂದಿಗೆ ಅವನು ತಿರುಗೇಟು ನೀಡಿದನು. ಇದಕ್ಕೆ ಗುಡಕೇಶನು ನಗುತ್ತಾ, ನಾನು ಮೊದಲು ಭೀಷ್ಮನನ್ನು ಕೊಲ್ಲುತ್ತೇನೆ, ಎಲ್ಲಾ ಬಿಲ್ಲುಗಾರರ ಮುಂದೆ, ಮತ್ತು ನೀವು ಯಾರ ಶಕ್ತಿಯನ್ನು ಅವಲಂಬಿಸಿ ನಮ್ಮನ್ನು ವಶಪಡಿಸಿಕೊಳ್ಳಬಹುದು ಎಂದು ನೀವು ಭಾವಿಸುತ್ತೀರಿ ಎಂದು ಹೇಳಿದನು. ಕೂಡಿದ್ದ ಯೋಧರು ಗುಡಕೇಶನು ಮಾತನಾಡುವುದನ್ನು ಮುಂದುವರಿಸಿದಾಗ ಅವನ ಮಾತುಗಳು ದುರ್ಯೋಧನನ ದುರಹಂಕಾರಕ್ಕಾಗಿ ತಿರಸ್ಕಾರದಿಂದ ಸುರಿಯುತ್ತಿದ್ದವು. ಭೀಷ್ಮ ಮತ್ತು ದ್ರೋಣರನ್ನು ಸೋಲಿಸಿದ ನಂತರ ಅವನು ಭರವಸೆ ಅಥವಾ ರಾಜ್ಯವಿಲ್ಲದೆ ಏಕಾಂಗಿಯಾಗಿ ಉಳಿಯುತ್ತಾನೆ ಎಂದು ಅವನು ಅವನಿಗೆ ಹೇಳಿದ ನಂತರ ಪಾಂಡವರಲ್ಲಿ ಅತ್ಯಂತ ಬಲಿಷ್ಠನಾದ ಭೀಮಸೇನನು ಮುಂದೆ ಹೆಜ್ಜೆ ಹಾಕಿದನು. ಯುದ್ಧದಲ್ಲಿ ದುಶ್ಯಾಸನನನ್ನು ಕೊಂದು ತನ್ನ ತೊಡೆಗಳನ್ನು ಒಡೆಯುವುದಾಗಿ ಪ್ರತಿಜ್ಞೆ ಮಾಡುವಾಗ ಅವನ ಧ್ವನಿಯು ಗಾಳಿಯಲ್ಲಿ ಗುಡುಗಿತು. ನಾನು ಅವನ ಜೀವಭರತವನ್ನು ಕಡಿಯುತ್ತೇನೆ ಎಂದು ಅವನು ಘೋಷಿಸಿದನು. ಮತ್ತು ನೀನು, ಓ ಸುಲೋಧನ, ಜೀವನ, ರಾಜ್ಯ ಮತ್ತು ಮಕ್ಕಳಿಂದ ನಿರಾಶೆಗೊಳ್ಳುವ ವೇಗದ ಮತ್ತು ಚುರುಕಾದ ಯೋಧನಾದ ನಕುಲನು ಮುಂದೆ ಮಾತನಾಡುತ್ತಾ, ದುರ್ಯೋಧನನು ಉಚ್ಚರಿಸಿದ ಎಲ್ಲಾ ಮಾತುಗಳನ್ನು ಕೇಳಲಾಗಿದೆ ಮತ್ತು ಅರ್ಥಮಾಡಿಕೊಳ್ಳಲಾಗಿದೆ ಎಂದು ಹೇಳಿದನು. ಅವನು ಆಜ್ಞಾಪಿಸಿದಂತೆ ಮಾಡಲು ಪ್ರತಿಜ್ಞೆ ಮಾಡಿದನು. ಆದರೆ ಅವನ ಧ್ವನಿಯಲ್ಲಿ ದುಃಖದ ಸುಳಿವು ಇತ್ತು. ಬುದ್ಧಿವಂತ ಮತ್ತು ಸೌಮ್ಯನಾದ ಸಹದೇವನೂ ಸಹ ಮಾತನಾಡುತ್ತಾ, ದುರ್ಯೋಧನನು ತನ್ನ ಮಕ್ಕಳು, ಸಂಬಂಧಿಕರು ಮತ್ತು ಸಲಹೆಗಾರರೊಂದಿಗೆ ಅವರ ದುರಹಂಕಾರದ ಹೇಳಿಕೆಗಳಿಗಾಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ನಂತರ ಇಬ್ಬರು ಪೂಜ್ಯ ನಾಯಕರಾದ ವಿರಾಟ ಮತ್ತು ದ್ರುಪದರು ತಮ್ಮ ಧ್ವನಿಯನ್ನು ಜೋಡಿಸಿ, ಸದ್ಗುಣಶೀಲ ವ್ಯಕ್ತಿಯ ಗುಲಾಮರಾಗಬೇಕೆಂಬುದು ತಮ್ಮ ಬಯಕೆಯಾಗಿದೆ ಎಂದು ಹೇಳಿದರು. ಅವರು ಒಡೆಯರೋ ಅಥವಾ ಗುಲಾಮರೋ ಎಂಬುದು ನಾಳೆ ತಿಳಿಯುತ್ತದೆ. ಜೊತೆಗೆ ಅವರು ಎಷ್ಟು ಕುಶತ್ವವನ್ನು ಕೊಂದಿದ್ದರು ಎಂಬುದು ಸಹ ತಿಳಿಯುತ್ತದೆ. ಆ ಯುವ ಯೋಧನಾದ ಸಿಕಂದಿನ ಮಾತುಗಳು ತೀವ್ರವಾದ ದೃಢನಿಶ್ಚಯದಿಂದ ಕೂಡಿದ್ದು. ನಂತರ ಮಾತನಾಡಿದನು. ಅವನು ಯುದ್ಧದಲ್ಲಿ ಯಶಸ್ಸನ್ನು ಖಚಿತವಾಗಿ ಹೊಂದಿದ್ದ ದುರ್ಯೋಧನನ ಪರಾಕ್ರಮವನ್ನು ಅವಲಂಬಿಸಿ ತನ್ನ ಕಾರಿನಿಂದ ಭೀಷ್ಮರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಧೈರ್ಯಶಾಲಿ ಮತ್ತು ನಿಷ್ಠಾವಂತ ಯೋಧನಾದ ಧೃಷ್ಟದ್ಯುಮ್ನನೂ ಸಹ ಮಾತನಾಡುತ್ತಾ ತನ್ನ ಎಲ್ಲಾ ಸಾಮರ್ಥ್ಯಗಳೊಂದಿಗೆ ದ್ರೋಣನನ್ನು ಕೊಲ್ಲುವುದಾಗಿ ಹೇಳಿದನು. ಸಂಜಯನು ಪಕ್ಕದಲ್ಲಿ ನಿಂತಾಗ ಕುಂತಿಯ ಮಗ ಯುಧಿಷ್ಠಿರನು ಉಲೂಕನ ಮಾತುಗಳಿಗೆ ಪ್ರತಿಕ್ರಿಯಿಸುತ್ತಿರುವುದನ್ನು ಅವರು ನೋಡಿದರು.
ದುಷ್ಟದ್ಯುಮ್ನ ಮತ್ತು ಇತರರ ನೇತೃತ್ವದಲ್ಲಿ ತನ್ನ ಸೈನ್ಯವನ್ನು ಒಟ್ಟುಗೂಡಿಸುವಾಗ ರಾಜಕುಮಾರನ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. 4 ರೀತಿಯ ಯೋಧರನ್ನು ಒಳಗೊಂಡಿದ್ದ ವಿಶಾಲವಾದ ಪಡೆ, ಕಾಲಾಳು ಸೈನಿಕರು, ಆನೆಗಳು, ರಥಗಳು ಮತ್ತು ಅಶ್ವದಳ ನೋಡಲು ಅದ್ಭುತವಾಗಿತ್ತು. ಅದರ ಸಂಪೂರ್ಣ ಗಾತ್ರ ಮತ್ತು ಶಕ್ತಿ ಸಮುದ್ರದ ನಿಶ್ಚಲತೆಯಂತೆ ಬಹುತೇಕ ಅಜೇಯವಾಗಿ ಕಾಣುತ್ತಿತ್ತು. ಅದರ ಮುಂಭಾಗದಲ್ಲಿ ಪಂಚಾಲದ ರಾಜಕುಮಾರನಾದ ದುಷ್ಟದ್ಯುಮ್ನನು ನಿಂತಿದ್ದನು. ಅವನ ಬಲವಾದ ಬಿಲ್ಲು ಸಿದ್ಧವಾಗಿತ್ತು. ಪ್ರತಿ ಯೋಧನಿಗೂ ಪರಿಪೂರ್ಣ ಎದುರಾಳಿಗಳನ್ನು ಹುಡುಕುತ್ತಾ ತನ್ನ ಸೈನ್ಯವನ್ನು ಪರಿಶೀಲಿಸುವಾಗ ಅವನ ಕಣ್ಣುಗಳು ತೀವ್ರತೆಯಿಂದ ಮಿನುಗುತ್ತಿದ್ದವು. ಅವನು ತನ್ನ 6 ಯೋಧರನ್ನು ಕರೆದು ಅವರ ಶಕ್ತಿ ಮತ್ತು ಧೈರ್ಯಕ್ಕೆ ಅನುಗುಣವಾಗಿ ಅವರ ಕಾರ್ಯಗಳನ್ನು ನಿಯೋಜಿಸಿದನು. ತನ್ನ ಕೈ ಆಲೆಯಿಂದ ಅವನು ಅರ್ಜುನನನ್ನು, ಸೂತನ ಮಗ ಕರ್ಣನ ವಿರುದ್ಧ ಭೀಮನನ್ನು ದುರ್ಯೋಧನನ ವಿರುದ್ಧ ಜೋಡಿಸಿದನು. ಇತ್ಯಾದಿ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಿದ್ದಂತೆ ದುಷ್ಟದ್ಯುಮ್ನನು ಕಾರ್ಯತಂತ್ರವನ್ನು ಮುಂದುವರೆಸಿದನು. ಪ್ರತಿಯೊಬ್ಬ ಯೋಧನನ್ನು ಅವರ ಅತ್ಯಂತ ಪ್ರಬಲ ವೈರಿಯ ವಿರುದ್ಧ ಕಣಕ್ಕಿಳಿಸಿದನು. ಅವನು ಸಿಕಂದಿನನ್ನು ಮುಂಚೂಣಿಯಲ್ಲಿ ಇರಿಸಿ ಪ್ರಬಲ ಭೀಷ್ಮನ ವಿರುದ್ಧ ಅವನನ್ನು ಕಳುಹಿಸಿದನು. ಸಹದೇವನನ್ನು ಶಕುನಿಯ ವಿರುದ್ಧ ಮುಂದಕ್ಕೆ ಒತ್ತಾಯಿಸಲಾಯಿತು. ಆದರೆ ಚೇಕಿತನನು ಸಾಲನ ವಿರುದ್ಧ ಮುಖಾಮುಖಿಯಾದನು. ದ್ರೌಪದಿಯ 5 ಪುತ್ರರು ತ್ರಿಗರ್ತರ ವಿರುದ್ಧ ಸಜ್ಜುಗೊಂಡರು ಮತ್ತು ಸುಭದ್ರನ ಮಗ ಅಭಿಮನ್ಯುವನ್ನು ಕರ್ಣನ ಮಗ ವೃಷಸೇನನ ವಿರುದ್ಧ ಜೋಡಿಸಲಾಯಿತು. ದುಷ್ಟದ್ಯುಮ್ನನು ಅತ್ಯಂತ ನುಲಿತ ಯೋಧರನ್ನು ತನಗಾಗಿ ಉಳಿಸಿಕೊಂಡನು. ಗೌರವಾನ್ವಿತ ಶಿಕ್ಷಕನಾದ ದ್ರೋಣನನ್ನು ತನ್ನ ಪಾಲುಗಾಗಿ ಮೀಸಲಿಟ್ಟನು. ಅವನು ತನ್ನ ವ್ಯವಸ್ಥೆಗಳನ್ನು ಪೂರ್ಣಗೊಳಿಸಿದಾಗ ನಿರೀಕ್ಷೆಯ ಭಾವವು ಗಾಳಿಯಲ್ಲಿ ತೂಗಾಡುತ್ತಿತ್ತು. ದೃಢನಿಶ್ಚಯದಿಂದ ತನ್ನ ಮುಖವನ್ನು ಹೊಳೆಯುತ್ತಿದ್ದ ಪ್ರಬಲ ಬಿಲ್ಲುಗಾರನು ಯುದ್ಧ ಪ್ರಾರಂಭವಾಗುವುದಕ್ಕಾಗಿ ಕಾಯುತ್ತಿದ್ದನು. ಉಕ್ಕಿನ ಮತ್ತು ರಕ್ಷಾಕವಚದ ವಿಶಾಲ ಸಮುದ್ರದಂತೆ ಅವನ ಸೈನ್ಯವು ಅವನ ಮುಂದೆ ಸಜ್ಜುಗೊಂಡಿತ್ತು. ಅವರ ದಾರಿಯಲ್ಲಿ ನಿಂತಿರುವ ಎಲ್ಲವನ್ನೂ ವಶಪಡಿಸಿಕೊಳ್ಳಲು ಸಿದ್ಧವಾಗಿತ್ತು. ನಾಯಕನಾದ ದುಷ್ಟದ್ಯುಮ್ನನು ದೃಢವಾಗಿ ನಿಂತನು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯನ್ನು ಕಾಯುತ್ತಿರುವಾಗ ಅವನ ಹೃದಯವು ಅಚಲವಾಗಿತ್ತು. ಒಟ್ಟುಗೂಡಿದ ಮನಸ್ಸಿನಿಂದ ಅವನು ಯುದ್ಧಭೂಮಿಯತ್ತ ನೋಡಿದನು. ಅವನ ಕಣ್ಣುಗಳು ಪಾಂಡು ಪುತ್ರರ ವಿಜಯದ ಬಹುಮಾನದ ಮೇಲೆ ನಿಂತವು. ಗಾಳಿಯು ಒತ್ತಡದಿಂದ ಭಾರವಾಗಿತ್ತು. ಆದರೆ ದುಷ್ಟದ್ಯುಮ್ನನ ಆತ್ಮವಿಶ್ವಾಸವು ಅಚಲವಾರಿತ್ತು. ಈ ಯುದ್ಧವು ನೆನಪಿನಲ್ಲಿಟ್ಟುಕೊಳ್ಳುವಂತಹದ್ದಾಗಿದೆ ಎಂದು ಅವನಿಗೆ ತಿಳಿದಿತು. ಸಾಮ್ರಾಜ್ಯಗಳು ಮತ್ತು ವೀರರ ಭವಿಷ್ಯವನ್ನು ಒಂದೇ ರೀತಿ ನಿರ್ಧರಿಸುವ ದೈತ್ಯರ ಸಂಘರ್ಷ ಕಾಯುವಿಕೆ ಪ್ರಾರಂಭವಾಗುತ್ತಿದ್ದಂತೆ 2 ಕಡೆಯ ಯೋಧರು ನಿರೀಕ್ಷೆಯಲ್ಲಿ ಮುಳುಗಿದಂತೆ ಕಾಣುತ್ತಿದ್ದರು. ಪಾಂಡವರು ವಿಜಯಶಾಲಿಯಾಗುತ್ತಾರೆಯೇ ಅಥವಾ ಅವರ ವೈರಿಗಳು ತುಂಬಾ ಬಲಶಾಲಿಯಾಗುತ್ತಾರೆಯೇ? ಸಮಯ ಮಾತ್ರ ಹೇಳುತ್ತದೆ. ಆದರೆ ಸದ್ಯಕ್ಕೆ ದುಷ್ಟದ್ಯುಮ್ನನು ತನ್ನ ಸೈನ್ಯದ ಮುಂಚೂಣಿಯಲ್ಲಿ ನಿಂತನು. ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧನಾಗಿದ್ದ ಅವನ ಬಿಲ್ಲು ಸಂಕೇತ ಪ್ರಾರಂಭವಾಗುವುದಕ್ಕಾಗಿ ಕಾಯುತ್ತಿತ್ತು. ಇದು ಇತಿಹಾಸದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಕ್ಷಣವಾಗಿತ್ತು. ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗುತ್ತಿದ್ದಾಗ ಅಂಧರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ನಡೆದ ಘಟನೆಗಳ ಬಗ್ಗೆ ಯೋಚಿಸುತ್ತಿದ್ದನು. ಅವನ ಮನಸ್ಸು ಪಾಂಡವ ವಂಶದ ಯುವ ಯೋಧನಾದ ಫಲ್ಗುಣಿ ಯುದ್ಧದಲ್ಲಿ ಭೀಷ್ಮನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ದಿನಕ್ಕೆ ತಿರುಗಿತು. ಆ ಆಲೋಚನೆಯು ಅವನ ಬೆನ್ನುಮೂಳೆಯನ್ನು ನಡುಗಿಸಿತು. ಅಷ್ಟರಲ್ಲಿ ಧೃತರಾಷ್ಟ್ರನ ನಂಬಿಗಸ್ತ ಸಲಹೆಗಾರ ಮತ್ತು ಸಾರಥಿಯಾದ ಸಂಜಯನ ಆಗಮನದಿಂದ ಅವನ ಆಲೋಚನೆಗಳಿಗೆ ಅಡ್ಡಿಯಾಯಿತು. ರಾಜನು ಹೇಳಿ ಸಂಜಯ ಆತಂಕದಿಂದ ಕೂಡಿದ್ದ ಅವನ ಧ್ವನಿಯಲ್ಲಿ, ಫಲ್ಗುಣಿ ಭೀಷ್ಮನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ನಂತರ ನನ್ನ ದುಷ್ಟಪುತ್ರರು ಏನು ಮಾಡಿದರು ಎಂದನು ಕಥೆಯನ್ನು ವಿವರಿಸಲು ಪ್ರಾರಂಭಿಸುವ ಮೊದಲು ಸಂಜಯನು
ಗೌರವಪೂರ್ವಕವಾಗಿ ತಲೆ ಬಾಗಿದನು. ಮಹಾರಾಜರೇ, ಪಗುನಿಯ ಪ್ರತಿಜ್ಞೆಯನ್ನು ಕೇಳಿದ ನಂತರ ದುರ್ಯೋಧನನ ನೇತೃತ್ವದಲ್ಲಿ ನಿಮ್ಮ ಪುತ್ರರು ತುಂಬಾ ಸಂತೋಷಪಟ್ಟರು. ಭೀಷ್ಮನು ತಮ್ಮ ಸೇನಾಧಿಪತಿಯಾಗಿದ್ದರೆ ಅವರು ಯುದ್ಧಭೂಮಿಯಲ್ಲಿ ಅಶೇಯರಾಗುತ್ತಾವೆ ಎಂದು ಅವರಿಗೆ ತಿಳಿದಿತ್ತು. ಸಂಜಯನು ತನ್ನ ಕಥೆಯನ್ನು ಮುಂದುವರಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಶಂತನುವಿನ ಮಗನಾದ ಭೀಷ್ಮನನ್ನು ಸೇನೆಯ ಆಧಿಪತ್ಯವನ್ನು ವಹಿಸಿಕೊಳ್ಳಲು ಕರೆಸಲಾಯಿತು. ಅವನು ಸವಾಲನ್ನು ಸ್ವೀಕರಿಸಿದನು ಮತ್ತು ಯುವ ರಾಜಕುಮಾರನ ಹೃದಯವನ್ನು ಸಂತೋಷಪಡಿಸುವ ಪದಗಳಿಂದ ದುರ್ಯೋಧನನನ್ನು ಸಂಬೋಧಿಸಿದನು. ಭೀಷ್ಮನು ಉತ್ಸಾಹದಿಂದ ಮಾತನಾಡತೊಡಗಿದನು. ನಾನು ಗಂಧನ ಮಗ, ಇಂದು ನಿನ್ನ ಸೈನ್ಯವನ್ನು ಮುನ್ನಡೆಸುತ್ತೇನೆ. ಯುದ್ಧ ಮತ್ತು ಮಿಲಿಟರಿ ತಂತ್ರಗಳ ಎಲ್ಲಾ ವಿಷಯಗಳಲ್ಲಿ ನನಗೆ ಚೆನ್ನಾಗಿ ತಿಳಿದಿದೆ. ನಮ್ಮ ಸೈನ್ಯವನ್ನು ಹೇಗೆ ಸಜ್ಜುಗೊಳಿಸಬೇಕು ಮತ್ತು ಶತ್ರುಗಳನ್ನು ಹೇಗೆ ಎದುರಿಸಬೇಕು ಎಂದು ನನಗೆ ತಿಳಿದಿದೆ. ನನ್ನ ಮಾರ್ಗದರ್ಶನದಿಂದ ನಾವು ಖಂಡಿತವಾಗಿಯೂ ವಿಜಯಶಾಲಿಯಾಗುತ್ತೇವೆ. ಭೀಷ್ಮನ ಮಾತುಗಳನ್ನು ಕೇಳಿದಾಗ ದುರ್ಯೋಧನನ ಮುಖವು ಉತ್ಸಾಹದಿಂದ ಹೊಳೆಯಿತು. ದೇವರುಗಳು ಮತ್ತು ಅಸುರರ ಒಗ್ಗೂಡುವಿಕೆಯಿಂದಲೂ ನನಗೆ ಯಾವುದೇ ಭಯವಿಲ್ಲ ಎಂದು ಅವನು ಘೋಷಿಸಿದನು. ನೀನು ಅಧಿಕಾರದಲ್ಲಿದ್ದರೆ, ಅಜ್ಜ ಮತ್ತು ದ್ರೋಣನು ನಮ್ಮ ಪಕ್ಕದಲ್ಲಿದ್ದರೆ ಗೆಲುವು ಖಚಿತವಾಗಿರು. ದುರ್ಯೋಧನನ ಆತ್ಮವಿಶ್ವಾಸದಿಂದ ಸಂತೋಷಗೊಂಡ ಭೀಷ್ಮನು ಮುಗುಳ್ಳಕನು, ನನ್ನ ರಾಜಕುಮಾರನೇ, ನಾನು ನಿನ್ನ ಸೈನ್ಯವನ್ನು ವಿಜಯದತ್ತ ಮುನ್ನಡೆಸುತ್ತೇನೆ ಮತ್ತು ರಥಗಳು ಮತ್ತು ಅತಿರಥಗಳಲ್ಲಿ ಗೆಲ್ಲಿಸಲ್ಪಡುವವರನ್ನು ನಮ್ಮ ಸೈನ್ಯದ ಅತ್ಯಂತ ಧೈರ್ಯಶಾಲಿ ಯೋಧರ ಹೆಸರನ್ನು ಹೇಳುತ್ತೇನೆ. ಭೀಷ್ಮನು ಪ್ರಮುಖ ಯೋಧರ ಹೆಸರುಗಳನ್ನು ಎಣಿಸಲು ಪ್ರಾರಂಭಿಸಿದಾಗ ಧೃತರಾಷ್ಟ್ರನು ಶ್ರದ್ಧೆಯಿಂದ ಆಲಿಸಿದನು. ತನ್ನ ಬಳಿ ಇರುವ ನುರಿತ ಹೋರಾಟಗಾರರ ಸಂಖ್ಯೆಯನ್ನು ನೋಡಿ ಆತ ಆಶ್ಚರ್ಯಚಕಿತನಾದನು. ಮೊದಲನೆಯದಾಗಿ ಭೀಷ್ಮನು, ನೀವೇ ಒಬ್ಬ ರಥ, ದುರ್ಯೋಧನ, ದುಶ್ಯಾಸನ ಸೇರಿದಂತೆ ನಿಮ್ಮ ಸಹೋದರರೂ ಸಹ ರಥಗಳಲ್ಲಿ ಸೇರಿದ್ದಾರೆ ಎಂದು ಹೇಳಿದರು. ಧೃತರಾಷ್ಟ್ರನು ಭೀಷ್ಮನ ಮಾತುಗಳನ್ನು ಕೇಳಿದಾಗ ಅವನ ಕಣ್ಣುಗಳು ಅಗಲವಾದವು. ಅವನು ತನ್ನ ಪುತ್ರರ ಬಗ್ಗೆ ಮತ್ತು ಯುದ್ಧದಲ್ಲಿ ಅವರ ಸಾಧನೆಗಳ ಬಗ್ಗೆ ಹೆಮ್ಮೆಪಟ್ಟನು. ಭೀಷ್ಮನು ಪ್ರಮುಖ ಯೋಧರನ್ನು ಹೆಸರಿಸುವುದನ್ನು ಮುಂದುವರಿಸಿದನು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿದ್ದಾರೆ. ಕ್ರಿಟರ್ಮನ್ ಭೋಜ ಅವರ ಮುಖ್ಯಸ್ಥ ಒಬ್ಬ ಅತಿರಥ ಎಂದು ಹೇಳಿದನು. ಅವನು ಯುದ್ಧದಲ್ಲಿ ನಮ್ಮ ಉದ್ದೇಶವನ್ನು ಸಾಧಿಸುತ್ತಾನೆ, ಶತ್ರುವಿನ ಶ್ರೇಣಿಯನ್ನು ನಾಶಪಡಿಸುತ್ತಾನೆ. ಸೂರ್ಯನು ವಿಶಾಲವಾದ ಯುದ್ಧ ಭೂಮಿಯ ಮೇಲೆ ಬೀಸಿದನು. ಕೌರವರ ಒಟ್ಟುಗೂಡಿದ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಪೂಜ್ಯ ಯೋಧ ಮತ್ತು ತಂತ್ರಜ್ಞನಾದ ಭೀಷ್ಮನು ತನ್ನ ರಥದ ಮೇಲೆ ನಿಂತು ವಿವೇಚನಾಯುಕ್ತ ಕಣ್ಣಿನೊಂದಿಗೆ ಭೂದೃಶ್ಯವನ್ನು ವೀಕ್ಷಿಸುತ್ತಿದ್ದನು. ಅವನ ನೋಟವು ತನ್ನ ಸೈನ್ಯದ ಮುಂಚೂಣಿಯಲ್ಲಿ ಸವಾರಿ ಮಾಡುತ್ತಿದ್ದ ಕಾಂಬೋದರ ದೊರೆ ಸುದಕ್ಷಿಣದ ಮೇಲೆ ಬಿದ್ದಿತು. ಇಗೋ, ಕೋ ರಾಜನೇ, ಭೀಷ್ಮನು ದುರ್ಯೋಧನನಿಗೆ ಸುದಕ್ಷಿಣನು ಒಂದೇ ರಥಕ್ಕೆ ಸಮಾನವಾದ ಯೋಧನಾಗಿದ್ದಾನೆ. ಅವನು ನಿಸ್ಸಂದೇಹವಾಗಿ ಶೌರ್ಯದಿಂದ ಹೋರಾಡುತ್ತಾನೆ ಮತ್ತು ಯುದ್ಧದಲ್ಲಿ ಅವನ ಪರಾಕ್ರಮವು ಇಂದ್ರನ ಪರಾಕ್ರಮವನ್ನು ಹೋರುತ್ತದೆ ಎಂದು ಘೋಷಿಸಿದನು. ಭೀಷ್ಮನು ಮಾತನಾಡುತ್ತಿದ್ದಂತೆ ಕಾಂಬೋಜರ ರಥದ ಸೈನ್ಯವು ಸ್ಥಳಕ್ಕೆ ಚಲಿಸಲು ಪ್ರಾರಂಭಿಸಿತು. ಅವರ ರಕ್ಷಾಕವಚವು ಸೂರ್ಯನ ಬೆಳಕಿನಲ್ಲಿ ಮಿಡತೆಗಳ ಗುಂಪಿನಂತೆ ಹೊಳೆಯುತ್ತಿತ್ತು. ನೀಲಿ ಅಂಚನ್ನು ಧರಿಸಿ ಮಾರೀಷಮತಿಯಿಂದ ತನ್ನದೇ ರಥದ ಸೈನ್ಯವನ್ನು ಮುನ್ನಡೆಸುತ್ತಿದ್ದ ನೀಲನು ದುರ್ಯೋಧನನ ಬಲಭಾಗಕ್ಕೆ ಸವಾರಿ ಮಾಡುತ್ತಿದ್ದನು. ಅವನು ಶತ್ರುಗ ಸಾಲುಗಳನ್ನು ನೋಡುತ್ತಿರುವಾಗ ಅವನ ಕಣ್ಣುಗಳು ಕಿರಿದಾದವು. ಅವನ ಕೈ ತನ್ನ ಕತ್ತಿಯ ಹಿಂಭಾಗದಲ್ಲಿದೆ. ಅವನು ಸಹದೇವನೊಂದಿಗೆ ದೀರ್ಘಕಾಲದ ಯುದ್ಧವನ್ನು ಹೊಂದಿದ್ದನು ಮತ್ತು ಯುದ್ಧದ ಬಯಕೆಯು ಸ್ಪಷ್ಟವಾಗಿತ್ತು. ಏತನ್ಮಧ್ಯೆ ಅವಂತಿಯ ರಾಜಕುಮಾರರಾದ ವಿಂದ ಮತ್ತು ಅನುವಿಂದ ಅವರು ಯುದ್ಧಕ್ಕೆ ಇಳಿಯಲು ತಯಾರಿ ನಡೆಸುತ್ತಿದ್ದರು. ಅವರ ರಥಗಳನ್ನು ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಅವರ ಯೋಧರು ಗದಗಳು
ಗಡ್ಡದ ಬಾಣಗಳು, ಕತ್ತಿಗಳು ಮತ್ತು ಉದ್ದನೆಯ ದಂಡೆಗಳಿಂದ ಶಸ್ತ್ರಸಜ್ಜಿತರಾಗಿದ್ದರು. ಇಬ್ಬರು ಪ್ರಬಲ ಆನೆ ನಾಯಕರಂತೆ ಅವರು ಶೀಘ್ರದಲ್ಲೇ ಯುದ್ಧಭೂಮಿಯನ್ನು ಸುತ್ತುವರೆದು ತಮ್ಮ ಶತ್ರುಗಳನ್ನು ಸೋಲಿಸಲು ಪ್ರಯತ್ನಿಸುತ್ತಿದ್ದರು. ವಿರಾಟ ನಗರದಲ್ಲಿ ಜನಿಸಿದ ತ್ರಿಗರ್ತನ 5 ಸಹೋದರರು ಗಣನೆಗೆ ತೆಗೆದುಕೊಳ್ಳಬೇಕಾದ ಮತ್ತೊಂದು ಶಕ್ತಿಯಾಗಿದ್ದರು. ಅವರ ನಾಯಕ ಸತ್ಯಾರ್ಥನು ಒಬ್ಬ ನುರಿತ ಯೋಧನಾಗಿದ್ದು ಒಮ್ಮೆ ಪಾಂಡುವಿನ ಮಗನಾದ ಭೀಮನೊಂದಿಗೆ ಘರ್ಷಣೆ ನಡೆಸಿದ್ದನು. ಈಗ ಸೇಡು ತೀರಿಸಿಕೊಳ್ಳುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟು ಅವರು ಗಂಗಾ ನದಿಯನ್ನು ಕೆರಳಿಸುವ ಮಕರರಂತೆ ಯುದ್ಧಕ್ಕೆ ಇಳಿಯುತ್ತಾರೆ. ಸೈನ್ಯಗಳು ಘರ್ಷಣೆ ನಡೆಸುತ್ತಿದ್ದಾಗ ದುರ್ಯೋಧನನ ಸ್ವಂತ ಪುತ್ರರಾದ ಲಕ್ಷ್ಮಣ ಮತ್ತು ದುಶ್ಯಾಸನರು ಯುದ್ಧಕ್ಕೆ ಸೇರಲು ಹೊರಟರು. ಈ ಇಬ್ಬರು ರಾಜಕುಮಾರರು ಹೋರಾಡುವ ದೃಢ ನಿಶ್ಚಯದಲ್ಲಿ ಅಚಲರಾಗಿದ್ದರು. ಅವರ ಯೌವನ ಮತ್ತು ಚುರುಕುತನವು ಅವರನ್ನು ಯುದ್ಧಭೂಮಿಯಲ್ಲಿ ಪ್ರಬಲ ಎದುರಾಳಿಗಳನ್ನಾಗಿ ಮಾಡಿತು. ಭೀಷ್ಮನು ಕೌರವರ ಸೈನ್ಯದ ಬಗ್ಗೆ ತನ್ನ ಮೌಲ್ಯಮಾಪನವನ್ನು ಮುಂದುವರೆಸಿದನು. ಶೀಘ್ರದಲ್ಲೇ ಮೈದಾನಕ್ಕೆ ಇಳಿಯಲಿರುವ ಇತರ ಗಮನಾರ್ಹ ಯೋಧರನ್ನು ಸೂಚಿಸಿದನು. ಅಲ್ಲಿ ಒಂದೇ ರಥಕ್ಕೆ ಸಮಾನವಾದ ದಂಡಧಾರನು ಇದ್ದನು. ರಾಜ ಬೃಹದ್ವಾಲ, ಕೋಸಲಗಳ ರಾಜ. ಆತನ ಬಿಲ್ಲುಗಳ ಪರಾಕ್ರಮವು ಸಾಟಿಯಿಲ್ಲ. ಮತ್ತು ಸಾರಧ್ವತನ ಮಗನಾದ ಕೃಪಾ, ಆತನು ಸ್ವತಃ ಕಾರ್ತಿಕೇಯನಂತೆ ಅಜೇಯನಾಗಿದ್ದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಈ ಯೋಧರು ಶೀಘ್ರದಲ್ಲೇ ತಮ್ಮನ್ನು ತಾವು ಅತ್ಯಂತ ನುರಿತ ಮತ್ತು ಭಯಭೀತರೆಂದು ಸಾಬೀತುಪಡಿಸಿದರು. ಅವರ ಶೌರ್ಯ ಮತ್ತು ಬಲವನ್ನು ಪಾಂಡವರ ಸೈನ್ಯಗಳ ವಿರುದ್ಧ ಪರೀಕ್ಷಿಸಲಾಯಿತು. ಮತ್ತು ಈ ಮಹಾಕಾವ್ಯದ ಹೋರಾಟದಲ್ಲಿ ಯಾರು ವಿಜಯಶಾಲಿಯಾಗುತ್ತಾರೆ ಎಂಬುದನ್ನು ಕಾಲವೇ ಹೇಳುತ್ತದೆ. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗಿ ನೆಳೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ಪಾಂಡವರ ಪೂಜ್ಯ ಮೊಮ್ಮಗನಾದ ಭೀಷ್ಮನು ತನ್ನ ರಥದ ಮೇಲೆ ಎತ್ತರವಾಗಿ ನಿಂತು ವಿವೇಚನಾಯುಕ್ತ ಕಣ್ಣುಗಳಿಂದ ಶತ್ರುಗಳ ಸಾಲುಗಳನ್ನು ನೋಡುತ್ತಿದ್ದನು. ಆತ ಮುಖಗಳ ಸಮುದ್ರವನ್ನು ದಿಟ್ಟಿಸಿ ನೋಡುತ್ತಿದ್ದನು. ಪ್ರತಿಯೊಬ್ಬರೂ ತಮ್ಮದೇ ಆದ ಬಲದಲ್ಲಿ ಅಸಾಧಾರಣ ಯೋಧ ಆಗಿದ್ದರು. ಅವನು ರಾಜ ದುರ್ಯೋಧನನಿಗೆ, ನಿನ್ನ ತಾಯಿಯ ಚಿಕ್ಕಪ್ಪ ಶಕುನಿ ಗಣನೆಗೆ ತೆಗೆದುಕೊಳ್ಳಬೇಕಾದ ಒಂದು ಶಕ್ತಿ ಒಂದೇ ರಥದಂತೆ ಅವನು ಯುದ್ಧದಲ್ಲಿ ಆಕ್ರಮಣವನ್ನು ಮುನ್ನಡೆಸುತ್ತಾನೆ. ಅವನ ಪಡೆಗಳು ಮುಂದಕ್ಕೆ ಧಾವಿಸುವಾಗ ತಡೆಯಲಾಗುವುದಿಲ್ಲ. ಅವನ ಮಗ ಅಶ್ವತ್ಥಾಮನು ಆ ಪ್ರಬಲ ಬಿಲ್ಲುಗಾರ, ಸಾಟಿಯಿಲ್ಲದ ಕೌಶಲ್ಯ ಮತ್ತು ಪರಾಕ್ರಮದ ಮಹಾರಥನಾಗಿದ್ದಾನೆ. ಅವನು ಬಯಸಿದರೆ ಅವನು 3 ಲೋಕಗಳನ್ನು ನೊಂದಬಹುದು ಎಂದು ಹೇಳಿದ್ದನು. ಭೀಷ್ಮನ ಮಾತುಗಳು ಎಚ್ಚರಿಕೆಯ ಸುಳಿವನ್ನು ಹೊಂದಿದ್ದವು. ಏಕೆಂದರೆ ಅಶ್ವತ್ಥಾಮನ ಅತಿದೊಡ್ಡ ದೌರ್ಬಲ್ಯವೆಂದರೆ ಅವನ ಜೀವನದ ಮೇಲಿನ ಪ್ರೀತಿ ಎಂದು ಅವನಿಗೂ ತಿಳಿದಿತ್ತು. ಅವನ ಅಸಾಧಾರಣ ಸಾಮರ್ಥ್ಯಗಳ ಹೊರತಾಗಿಯೂ ಅವನು ಭಯ ಅಥವಾ ಹಿಂಜರಿಕೆಯಿಂದ ಮುಕ್ತನಾಗಿರಲಿಲ್ಲ, ಮತ್ತು ಇದು ಅವನ ಪತನವೆಂದು ಸಾಬೀತುಪಡಿಸುತ್ತದೆ ಎಂಬುದರಲ್ಲಿ ಭೀಷ್ಮನಿಗೆ ಯಾವುದೇ ಸಂದೇಹವಿರಲಿಲ್ಲ. ಆದರೆ ಅಶ್ವತ್ಥಾಮನ ದೌರ್ಬಲ್ಯಗಳನ್ನು ಹಂಚಿಕೊಳ್ಳದ ಇತರರು ಯುದ್ಧಭೂಮಿಯಲ್ಲಿದ್ದರು. ಪೂಜ್ಯ ಗುರುವಾದ ದ್ರೋಣನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದನು. ಅವನ ಶಕ್ತಿಯು ವಯಸ್ಸಿನಿಂದ ಕಡಿಮೆಯಾಗಲಿಲ್ಲ. ಅವನು ಪಟ್ಟುಬಿಡದ ಉಗ್ರತೆಯಿಂದ ಹೋರಾಡುತ್ತಿದ್ದನು. ಯುಧಿಷ್ಠಿರನ ಸೈನ್ಯವನ್ನು ಬೆಂಕಿಯಲ್ಲಿ ಒಣಗಿದ ಹುಲ್ಲಿನಂತೆ ಸೇವಿಸುತ್ತಿದ್ದನು. ತದನಂತರ ಇತರ ಮಹಾರಥರು ಇದ್ದರು. ಪ್ರತಿಯೊಬ್ಬರೂ ಮನುಷ್ಯರಲ್ಲಿ ದೈತ್ಯರಾಗಿದ್ದರು. ಪಂಚಾಲದ ರಾಜಕುಮಾರನಾದ ಬೃಹದ್ವಾಲನು ಒಬ್ಬನೇ ರಥನಾಗಿದ್ದನು. ಅವನು ಸಾವಿನಂತೆಯೇ ಯುದ್ಧಭೂಮಿಯಲ್ಲಿ ಸುತ್ತಾಡಲು ಸಮರ್ಥನಾಗಿದ್ದನು. ಅವನ ಪಡೆಗಳು ವಿವಿಧ ರೀತಿಯ ಅಂಚೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದವು. ಅವರನ್ನು ವಿರೋಧಿಸುವ ಎಲ್ಲರನ್ನೂ ಕೊಲ್ಲುತ್ತಿದ್ದವು. ಕರ್ಣನ ಮಗನಾದ ವೃಷಸೇನನು ಮತ್ತೊಬ್ಬ ಪರಾಕ್ರಮಶಾಲಿ ಯೋಧನಾಗಿದ್ದನು. ಅವನ ಶಕ್ತಿ ಮತ್ತು ಬಲವು ಮೈದಾನದಲ್ಲಿ ಯಾರಿಂದಲೂ ಸಾಟಿಯಿಲ್ಲ. ಮಧುವಿನ ಊಟದಲ್ಲಿ ಜನಿಸಿದ ಜಲಸಂಧನು
ಯುದ್ಧಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಜಿಸಲು ಸಿದ್ಧನಾಗಿದ್ದ ಅಸಲವಾದ ಉಗ್ರತೆಯ ಆತನಾಗಿದ್ದನು. ಭೀಷ್ಮನು ಮಾತನಾಡುವ